ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಕೃಷಿ ವಿದ್ಯಾಲಯ
ಪಾಲು ಅತಿ ದೊಡ್ಡದು. ನಾನು ಒಂದು ಆರ್ಟಿಕಲ್ ಅಲ್ಲಿ ಲಕ್ಷ್ಮಣಯ್ಯ ಅವರ ಬರೀತಾ GKVK ಮೆಟ್ರೋ ಸ್ಟೇಷನ್ ಆದ್ರೆ ಲಕ್ಷ್ಮಣಯ್ಯನವರ ಹೆಸರಿಡಬೇಕು ಅಂತ ನಾನು ಕೇಳಿದ್ದೆ. ಅದು ಸಾಕಾರ ಆಗಲಿ ಅಂತ ನಾನು ಬಯಸ್ತಾ ನಮ್ಮ ಮಾನ್ಯ ಗುರುಗಳಾದ ಗೌರವಾನ್ವಿತ ಡಾಕ್ಟರ್ ರಾಜಗೋಪಾಲ್ ಅವ್ರಿಗೂ ಈ ಲಕ್ಷ್ಮಣಯ್ಯ ಅವರ ಇದಕ್ಕೆ ಪುಷ್ಪ ಮಾಲೆಯನ್ನ ಹಾಕಬೇಕಾಗಿ. ರಾಗಿ ಉಂಡವ ನಿರೋಗಿ, ರಾಗಿ ತಿಂದು ನಿರೋಗಿ. ಸರ್ ಎಲ್ಲ ಇಲ್ಲಿ ನೋಡಿ ಸರ್, ದಯವಿಟ್ಟು ನಿಮಗೆ ಕ್ಯಾಮ್ರಾ ಎಲ್ಲ ತಗೊಂಡ್ಬಿಟ್ಟಿದ್ದೀನಿ ಸರ್, ಆಡಿಯೋ ವಿಡಿಯೋ ಎಲ್ಲ. ಮೊದಲಿಗರು ನಾವೇ, ಮೊದಲಿಗರು ನಾವೇ, ಮೊದಲಿಗರು ನಾವೇ. 50 ವರ್ಷದ ಸ್ನೇಹ ಅಂದ್ರೆ ಸುಮ್ಮನೆ 50 ವರ್ಷದ ಸ್ನೇಹ ಇದು. ಇವತ್ತು ನಮ್ಮ ಇದಕ್ಕೆ ಏನೋ GKVK ಜಾತ್ರೆಗೆ ವಿದ್ಯುಕ್ತವಾಗಿ ಚಾಲನೆ ಕೊಟ್ಟಿದ್ದಾರೆ ವೈಸ್ ಚಾನ್ಸಲರ್ ಅವರು. ಅವರಿಗೆ ನಮ್ಮ ಎಲ್ಲ ಬ್ಯಾಚಿನ ಸಹಪಾಠಿಗಳ ಪರವಾಗಿ ಕುಟುಂಬ ಸಮೇತ ಎಲ್ಲರೂ ಮಕ್ಕಳು ಮೊಮ್ಮಕ್ಕಳು, ಕೆಲವರಿಗೆ ಮರಿ ಮಕ್ಕಳಾಗಿದ್ದಾರೆ. ಅದರಿಂದಾಗಿ ಎಲ್ಲರ ಒಂದು ಆಶಯ ನಿಮಗೆ ಒಳ್ಳೆಯದಾಗಲಿ ಆಶಯದೊಂದಿಗೆ ಹಾಗೇ ರೀ ಮುಂದೆ ಸುವರ್ಣವನ ಸುಮ್ಮನೆ ಏನ್ ಅವ್ರ ಹತ್ರ 1 ಎಕರೆ ಹೊಲ ಉಳಿಸ್ಬಿಡ್ತೀರಿ ನೀವು. ಹೆಂಗೆ ಅಲ್ಲ ವೈಸ್ ಚಾನ್ಸಲರ್ ಶಾಂತಿದಾತನು ಗಾಂಧಿತಾತನು ಎದೆಯವಾನಿನ ಚಂದಿರ ಜಾತಿ ರೋಗದ ಭೀತಿ ಕಳೆಯುತ್ತ ನೀತಿ ಮಾರ್ಗದಿ ನಡೆವೆವು ಹೃದಯ ಹೂವಿನ ಅಂತರ ನಾಳೆ ನಾವೇ ನಾಡ ಹಿರಿಯರು ನಮ್ಮ ಕನಸಲು ಸುಂದರ ನಮ್ಮ ಸುತ್ತಲೂ ಹೆಣೆದುಕೊಳ್ಳಲಿ ಸ್ನೇಹ ಪಾಶದ ಬಂಧನ ಬೆಳಕು ಬೀರಲಿ ಗಂಧ ಹರಡಲಿ ಉರಿದು ಪ್ರೇಮದ ಚಂದನ ನಮ್ಮ ಶಕ್ತಿಗೆ ದಿವ್ಯ ಭಕ್ತಿಗೆ ದೇಶವಾಗಲಿ ನಂದನ ಹಿರಿಯರು ನಮ್ಮ ಕನಸಲು ಸುಂದರಿಯರು ನಮ್ಮ ಕನಸಲು ಸುಂದರ ನಮ್ಮ ಕನಸಲು ಸುಂದರ ನಮ್ಮ ಕನಸಲು ಸುಂದರ. ನಮ್ಮ ಈ GKVK ಒಟ್ಟು ಮೊತ್ತನ ಅಲ್ಲಿ ನಾನು ಶೇಖರಿಸಿಡೋದಕ್ಕೆ ಸಂಗ್ರಹಿಸೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಅದು ಎಷ್ಟು ಅದರಲ್ಲಿ ನಾನು ಯಶಸ್ವಿಯಾಗಿದ್ದೀನಿ ಅಂತ ನನಗೆ ಗೊತ್ತಿಲ್ಲ.
ಆಮೇಲೆ ಜುಲೈಲೇ ಯಾಕೆ ಮಾಡ್ತೀರಿ, ಮಳೆ ಬರ್ತಾ ಇರ್ತದೆ ಅಂತ ನನಗೆ ತುಂಬ. ನಮ್ಮ ಎಲ್ಲ ಗ್ಯಾದರಿಂಗ್ಗಳನ್ನು ನಾವು ಜುಲೈನಲ್ಲೇ ಮಾಡ್ತೀವಿ, 2nd ವೀಕ್ 3rd ವೀಕ್. ಯಾಕೆಂದ್ರೆ ಮುಂಗಾರು ನಮ್ಮ ದೇಶದ ಜೀವನ. ಆ ಮುಂಗಾರು ಅಂತಂದ್ರೆ ಸಂಭ್ರಮಿಸ ಅಂತ ಕಾಲ. ಮಳೆ ತೆಳ್ಳಗೆ ಬರ್ತಾ ಇರ್ಬೇಕು, ಆದ್ರೆ ನೆನ್ನೆ ಹೊಡೆದಂಗೆ ಹೊಡೆದ್ಬಿಟ್ಟಿದ್ರೆ ತಾಪತ್ರೆ ತೆಳ್ಳಗೆ ಬರ್ತಾ ಇರ್ಬೇಕು. ಆ ಚಳಿ ತಂಗಾಳಿ ಇದರಲ್ಲಿ ಇದು ಮಾಡ್ಬೇಕು. ಇವತ್ತಂತೂ ಜೀವಿಕೆ ನೋಡಕ್ಕೆ ಸ್ವರ್ಗ ಇದ್ದಾಗಿದೆ. ನೆನ್ನೆ ನಮ್ಮ ಚಿನ್ಸ್ವಾಮಿ ಹೇಳ್ತಿದ್ದ, ಅವನು UK ನಲ್ಲಿ ಅವನು PhD ಮಾಡ್ತಿರ್ಬೇಕಾದ್ರೆ ಅಲ್ಲಿಗಿಂತ ಚೆನ್ನಾಗಿದೆ ಅಂತ. ಅದು ಮುಂಗಾರಲ್ಲಿ GKVK ನೋಡ್ಬೇಕು. ನೀವು ಬಂದವ್ರು ಯಾರು ಮಿಸ್ ಮಾಡ್ಕೋಬೇಡಿ, ಅವಕಾಶ ಸಿಕ್ಕರೆ ಒಂದು ರೌಂಡ್ ಆ ಬಗ್ಗೀಸ್ ಕೊಟ್ಟಿದ್ದಾರೆ ನಮಗೆ. ಯು ಕ್ಯಾನ್ ಆಲ್ ಹ್ಯಾವ್ ಎ ರೌಂಡ್ ಆಫ್ GKVK. ಅದು ಕಂಗೊಳಿಸ್ತಾ ಇದೆ ಇವತ್ತಂದು. ಆ ಜುಲೈನಲ್ಲೇ ಮಾಡ್ಬೇಕು. ಅದಕ್ಕೆ ನಮ್ದು ಇವತ್ತಿಗೆ 50ನೇ ಮುಂಗಾರು. 50ನೇ ಮುಂಗಾರ ನಾವು ನೀವು ಎಲ್ಲ ಸೇರಿ ಅನುಭವಿಸ್ತಾ ಇದ್ದೀವಿ. ಆ ಸುಖ, ಸಂತೋಷ, ಸಂಭ್ರಮ ಎಲ್ಲ ನಿಮ್ದಾಗ್ಲಿ ಅಂತ ಹೇಳಿ ನನ್ನ ಆಸೆ. ಆಮೇಲೆ ಆವಾಗ ತುಂಬಾ ಎಳಸಾಗಿತ್ತು. 17-18ನೇ ವಯಸ್ಸು ನಮ್ದು. 17-18 ತಾನೆ? ಈಗ ಎಷ್ಟು? 68. ಮುದುಕರಾಗಿ ಹೋಗ್ಬಿಟ್ಟಿದ್ದಾರೆ. ಏನೋ ವಿದ್ಯಾರ್ಥಿಗಳೆಲ್ಲ ಮುದುಕರಾಗಿದ್ದಾರೆ, ವಿದ್ಯಾರ್ಥಿನಿಯರು ಹಿರಿಯರಾಗಿದ್ದಾರೆ. ಹಿರಿಯರಾಗಿದ್ದಾರೆ. ನಿಮ್ ಮನ್ಸಲ್ಲಿ ಏನೇನೋ ಬರಬಾರ್ದು, ಹಿರಿಯರಾಗಿದ್ದಾರೆ ಅಂತ ಹೇಳ್ತಾರೆ. ಸೊ ಈ ಸಮ್ಮೇಳನಕ್ಕೆ ಅವರೆಲ್ಲ ಬಂದಿದ್ದಾರೆ. ಈ ಹಿರಿಯ ನಾಗರಿಕರನ್ನೆಲ್ಲ ಎಳೆಯರನ್ನಾಗಿ ಮಾಡೋದೇ ನನ್ನ ಉದ್ದೇಶ ಆಗಿತ್ತು. ಇವತ್ತೆಲ್ಲ ನೀವು ಎಳೆಯರಾಗಿ ಎಲ್ಲದನ್ನು ಮರೀರಿ, ಏನನ್ನೂ ಇದು ಮಾಡಬೇಡಿ. ನೀವು ಜಾತ್ರೆಯ ಸುಖ ಅನುಭವಿಸ್ಲಿದೆ. ಜಾತ್ರೆ ನಮ್ಮ ಇದೆಯಲ್ಲ, 50 ವರ್ಷದ ಸ್ನೇಹ ಅಂದ್ರೆ ಸುಮ್ಮನೆ ಅಲ್ಲ. ಅಂದ್ರೆ ನಾನು 50 ವರ್ಷದಂತ ಆ ಟ್ಯಾಗ್ ಲೈನ್ ನಾನು ಬಂದು ಕಳಿಸ್ದಂಗೆ ಚಿನ್ಸ್ವಾಮಿನೂ ಚೇಂಜ್ ಮಾಡೋನು, ಇವನು ಚೇಂಜ್ ಮಾಡೋದ್ರಿಂದ ನಮ್ಮ ಅವನು ಗದೆ ಇದು ಮಾಡಿದಾನಲ್ಲ ಅವನು ಚೇಂಜ್ 50 ವರ್ಷದ ಅಂತ ಮಾಡೋದು. ಬೇಡಪ್ಪ, ನಾನು 50 ವರ್ಷದಂತಾನೆ ಮಾಡ್ತಾ ಇರೋದು. ಅಲ್ಲಿ ಒಂದು ಹಳ್ಳಿ ಸೋಡು ಎಲ್ಲ ಒಂದು ಚೂರು ತುರ್ಕಿದ್ದೀನಿ. ಅದಕ್ಕೆ ಯಾಕೆ ನಾವೆಲ್ಲ ರೈತರ ಮಕ್ಕಳು, ಅದಕ್ಕೆ 50 ವರ್ಷದಂತ ಮಾಡಿ ಈ ಒಂದು ಉದ್ದೇಶದಿಂದ ಆ ಟ್ಯಾಗ್ ಲೈನ್ ಅನ್ನ ಮಾಡಿದ್ದು. ಆಮೇಲೆ ನಿಮ್ಮ ಜಾತ್ರೆ ಸ್ವರೂಪ ಬರಲಿ ಅಂತ ಹೇಳ್ಬೋದು. ನಿಮಗೆ ಎಲ್ಲ ಜಾತ್ರೆಯಲ್ಲಿ ಸಿಗ್ತಿದ್ದಂತ ಮಂಡಕ್ಕಿ, ಪುರಿ, ಕಡ್ಲೆ, ಬಟಾಣಿ, ಸೀಬೆಕಾಯಿ, ಸೌತೆಕಾಯಿ ಎಲ್ಲದನ್ನು 3 ಗಂಟೆ ಆದ್ಮೇಲೆ ಹೊರಗಡೆ ಅರೇಂಜ್ ಮಾಡಲಾಗಿದೆ. ಅಲ್ಲಿ ಏನು ಬೆಂಡು, ಬತಾಸು, ನೀವು ನೇಮ್ ಎನಿಥಿಂಗ್ ಜಾತ್ರೆಯಲ್ಲಿ ಯಾರು ಯಾವುದಕ್ಕೂ ಒಂದು ನೈಪೈಸೆ ಕೊಡ. ಯಾರು ದುಡ್ಡು ಕೇಳಿದ್ರೆ ನನಗೆ ಯಾರು ಒಂದು ನೈಪೈಸೆ ಕೊಡೋದಾಗಿ ಎಲ್ಲ ತಿನಿಸುಗಳಿದೆ. ಒಂದು 20-30 ತಿನಿಸುಗಳಿದಾವೆ. ಕೆಲವು ಸ್ನೇಹಿತರು ಅವ್ರು ಮಾಡ್ಕೊಂಡ್ ಬಂದಿರೋಂಥ ತಿನಿಸುಗಳನ್ನು ಇಟ್ಟಿದ್ದಾರಲ್ಲಿ. ದಯವಿಟ್ಟು ಅದನ್ನ ಜಾತ್ರೆ ಅಂತಾನೆ ಅನುಭವಿಸಿ. ಕೆಲವು ಸಣ್ಣ ಪುಟ್ಟ ಕ್ರೀಡೆಗಳು, ಲಗೋರಿ, ಈ ತರದ ಶಂಕರ್, ಸಣ್ಣ ಪುಟ್ಟ 1-5 ಕ್ರೀಡೆಗಳು ಒಂದ್ ಸ್ವಲ್ಪ ಹುಡುಗರುಗಳು ಅದನ್ನ ನಡೆಸ್ಕೊಡ್ತಾರೆ. 2 ವಿದ್ಯಾರ್ಥಿನಿಯರ ತಂಡ, 3 ವಿದ್ಯಾರ್ಥಿಗಳ ತಂಡ ಅದನ್ನ ನಡೆಸ್ಕೊಡ್ತಾರೆ. ಅವರು ನಮ್ಗಾಗಿ ಅದನ್ನ ನಡೆಸ್ಕೊಡ್ತಾರೆ. ಅದರಲ್ಲಿ ನೀವು ಸಣ್ಣ ಪುಟ್ಟ ಎಂಟ್ರಿ ಫೀ ಇರ್ತದೆ, ಹಾಕಿ ಒಂದ್ ಸ್ವಲ್ಪ ಸೋಲಿ. ಇವತ್ತಾದ್ರೂ ಸೋತ್ ಬಿಡಿ. ಇಷ್ಟು ದಿನ ಗೆಲ್ಲದಕ್ಕೆ ಹೋರಾಡ್ತಿದ್ರೆ 68 ವರ್ಷದ ತನಕ. ಇವತ್ತು ಸೋತ್ ಬಿಡೋಣ, ಹುಡುಗರ ಹತ್ರ ಒಂಚೂರು ಸೋತ್ಬಿಟ್ಟು ಒಂಚೂರು ಇದು ಮಾಡೋಣ, ಆ ಆಟನ ಮಾಡಿ. ಆಮೇಲೆ ನಿಮ್ಮ ಬ್ಯಾಗ್ ಅಲ್ಲಿ ವಿಷಲ್ ಇಟ್ಟಿದ್ದೀವಿ, ಬ್ಯಾಟ್ರಿ ಇಟ್ಟಿದ್ದೀವಿ. ಇಲ್ಲಿ ತೆಗೀರಿ, ವಿಷಲ್ ನೋಡಿ. ಥ್ಯಾಂಕ್ ಯು ಸರ್. ನಿಮ್ಮ ಪಯಣದ ಜಾತ್ರೆ ಬಗ್ಗೆ ಲಕ್ಷ್ಮೀನಾರಾಯಣ ಅವರು ಈಗಾಗಲೇ ಸಾಕಷ್ಟು ಮಾತಾಡಿದ್ದಾರೆ, ಹೇಳಿದ್ದಾರೆ. ಪ್ರಸ್ತಾವನೆಯಲ್ಲಿ ಅವರು ಹೇಳಿರೋದು ಬಿಟ್ಟು ಇನ್ನೇನು ಹೇಳಬೇಕು ಅನ್ನೋ ಯೋಚನೆ ನನಗೂ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರುವಂತ ನನ್ನ ಗುರುಗಳು ಹಾಗೂ ನನ್ನ ಹಿತೈಷಿಗಳು ಆಗಿದ್ದಂತ ಹಾಗೂ ಆಗಿರುವಂತ ಡಾಕ್ಟರ್ ವಿ ವೀರಭದ್ರಯ್ಯ ಸರ್ ಅವರು ಇಲ್ಲಿದ್ದಾರೆ. ನನಗೆ ಅವರು ಕೃಷಿ ವಿಸ್ತರಣೆಯಲ್ಲಿ ಪ್ರಾಧ್ಯಾಪಕರಾಗಿ ನನಗೆ ಹಂತ ಹಂತವಾಗಿ ಗೈಡ್ ಮಾಡ್ಕೊಂಡು ಬಂದಂಥವ್ರು. ಮತ್ತೆ ಡಾಕ್ಟರ್ ಡಿ ರಾಜಗೋಪಾಲ್ ಅವರು ನನ್ನ ಗುರುಗಳು, ಅವರು ಇವತ್ತು ವೇದಿಕೆಯಲ್ಲಿದ್ದಾರೆ. ಮತ್ತೆ ಈ 50 ವರ್ಷದ ನಿಮ್ಮ ಈ ಪಯಣದ ಬಗ್ಗೆ ನಡೆಸ್ತಾ ಇರುವಂತ ಈ ಕಾರ್ಯಕ್ರಮಕ್ಕೆ ಜವಾಬ್ದಾರಿಯನ್ನು ಹೊತ್ತು ಈ ಕಾರ್ಯಕ್ರಮವನ್ನ ಮುನ್ನಡೆಸ್ಕೊಂಡು ಬರ್ತಾ ಇರುವಂತ ಡಾಕ್ಟರ್ ಚಿನ್ಸ್ವಾಮಿ ಅವರು ನನಗೆ ಸಿರಿಕಲ್ಚರ್ ಕೋರ್ಸ್ ತಗೊಂಡಿದ್ದವರು.
ಅವ್ರ ಹತ್ರ ಒಂದು ಸಣ್ಣ ತಪ್ಪು ಮಾಡ್ಬಿಟ್ಟಿದೆ, ಇವತ್ತು ಹೇಳೋಣ ಅಂತ. ಎಲ್ಲಾರನ್ನು ಕೂರಿಸಿ ಎಕ್ಸಾಮ್ ಕೊಡ್ತಾ ಇದ್ರು. ನನ್ನ ಮುಂದ್ಗಡೆ ಒಂದು ನೋಡ್ತಾ ಇದ್ದೆ, ಈ ಹಾಲ್ನಲ್ಲೇ ಬಿಟ್ಬಿಡಿ, ಹೊರಗೆ ತಗೊಂಡು ಹೋಗೋದು ಬೇಡ ಅಂತ. ನನ್ನ ಮುಂದ್ಗಡೆ ಒಂದು ನೋಡಿ ಬರೆಯೋಣ ಅಂತ ಟ್ರೈ ಮಾಡ್ತಾ ಇದ್ದೆ. ಮ್ಯಾಚ್ ದಿ ಫಾಲೋಯಿಂಗ್, ಈ ಕಡೆ 20 ಇದೆ, ಈ ಕಡೆ 20 ಇದೆ. ಅವ್ರು ಪೇಪರ್ ಕೊಟ್ಟಿದ್ರಲ್ಲ, ಮುಂದ್ಗಡೆ ಅವನು ನೀಟಾಗಿ ಆಗ್ತಾ ಇದ್ದ. ಅವನು 1ನೇ ದಿಕ್ಕು, 3ನೇದು, 2ನೇ ದಿಕ್ಕು, 6ನೇದು. ನಾನು ಅವನ ಕ್ವಶನ್ ಏನು ಓದೋ ಪ್ರಯತ್ನನೇ ಇಲ್ಲ. 3, 6 ಸುಲಭ. ಸೊ ನನಗೇನಿಲ್ಲ, ಅವನ ಮೇಲೆ ನಂಬಿಕೆ ಜಾಸ್ತಿ, ನನ್ನ ಮುಂದೆ ಕೂತಿದ್ದು ಅಂದ್ಮೇಲೆ. ಸೊ ಆ ನಂಬಿಕೆ ಮೇಲೆ ನಂಬರ್ ಹಾಕ್ದೆ. ಇವ್ರು ನೋಡ್ಬಿಟ್ರು, ಬಂದು ಹೇಳಿದ್ರು ಕಾಪಿ ಹೊಡಿಬೇಡ, ಕಾಪಿ ಹೊಡಿದ್ರೆ ಬರ್ತದೆ ಮಾರ್ಕ್ಸ್ ಅಂತ. ಅದೇಂಗ್ ಬರ್ತದೆ, ನನಗೆ ಗೊತ್ತಿಲ್ಲದೆ ಇರೋದು ಬರೋದ್ರೆ, ಕಾಪಿ ಹೊಡೆದ್ರೆ ಬರೋದು ಅಂತ ನನ್ನ ನಂಬಿಕೆ. ಆಮೇಲೆ ಕರೆಕ್ಟಾಗಿ ಎಲ್ಲ ಆದ್ಮೇಲೆ 0.5 ಬಂತು ನನಗೆ 10ಕ್ಕೆ, ಅನ್ಅನೌನ್ಸ್ಡ್ ಎಕ್ಸಾಮ್. ಆಮೇಲೆ ಯಾರೋ ಬಂದವನಿಗೆ ಹೇಳಿದೆ, ಅದು 0.5 ಯಾಕೆ ಬಂತು ಅಂದ್ರೆ ನನ್ನ ಮುಂದೆ ಕೂತಿದ್ದವನಿಗೆ ಹೇಳಿದೆ, ನೀನ್ ತಪ್ಪರ್ದೆ ಅದೊಂದು ಆನ್ಸರ್ ಇದಿದು, ನೀನ್ ಯಾಕೆ ತಪ್ಪು ಬರೆಯಕ್ ಹೋದೆ ಅಂತ. ಅವನಿಗೂ ಗಾಬರಿ ಆಯ್ತು. ಇವ್ನು ಹಿಂಗ್ ನೋಡ್ಕೊಂಡು ನನ್ನ ಆನ್ಸರ್ನ ನಾನು ತಪ್ಪು ಅಂತ ಹೇಳ್ತಾ ಇದ್ದೆ. ಅವ್ರೇನ್ ಮಾಡ್ಬಿಟ್ಟಿದ್ರು, ಆಲ್ಟರ್ನೇಟಿವ್ ಶಫಲ್ ಮಾಡಿ ಕ್ವಶನ್ ಪೇಪರ್ನ ಗೊತ್ತಿಲ್ದಂಗೆ ಹಂಚ್ಕೊಂಡು ಹೋಗ್ತಿದ್ರು. ಅವ್ರು ಅದು ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ, ಯಾಕಂದ್ರೆ ಅವ್ರು ಆಲ್ಟರ್ನೇಟ್ ಕೊಡ್ಲಿಲ್ಲ, ಜೋಡಿಸ್ಕೊಂಡು ಬಂದು ಕೊಟ್ಕೊಂಡು ಹೊರಟೋಗ್ಬಿಟ್ಟಿದ್ರು. ಐ ವಾಸ್ ಅಂಡರ್ ದಿ ಇಂಪ್ರೆಷನ್ ಸೇಮ್ ಪೇಪರ್ ಇದೆ, ಸೇಮ್ ಆರ್ಡರ್ ಇದೆ, ಒಂದೇ ಸೀರೀಸ್ ಅನ್ನೋ ಕಾರಣಕ್ಕೆ ಆಯ್ತು. ಆಮೇಲೆ ಅವತ್ತು ಅರ್ಥ ಆಯ್ತು, ಗೊತ್ತಿಲ್ಲದಿದ್ರು ಪರವಾಗಿಲ್ಲ, ಬಿಟ್ಟು ಬರಬೇಕು, ಬಟ್ ಕಾಪಿ ಹೊಡಿಬಾರ್ದು. ಶ್ರಮ ಎಲ್ಲ ವ್ಯರ್ಥ ಆಗಿತ್ತು. ಆ ರೀತಿ ಆದಂತ ಪರಿಸ್ಥಿತಿ. ಮತ್ತೆ ಇನ್ನ ಲಕ್ಷ್ಮೀನಾರಾಯಣ ಅವರು ಡೇ 1 ಬಂದು ಕಾರ್ಯಕ್ರಮ ಮಾಡ್ತೀವಿ ಅಂದಾಗ್ಲೇ ಇಲ್ಲ ಅನ್ನಕ್ಕೂ ಭಯ, ಕೊಡಕ್ಕೂ ಭಯ. ಇಲ್ಲ ಅಂದ್ರೆ 2 ಪೇಜ್ ಬರೀತಾರೆ ವಾಟ್ಸಪ್ ಅಲ್ಲಿ, ಹೌದು ಅಂತ ಬರೋದ್ರೆ ಇನ್ನೇನ್ ಬರೀತಾರೋ ಅಂತ ಭಯ. ಹಾಗಾಗಿ ಸೇಫ್ ಅಂತಿದ್ದಂಗೆ ನೀವೇನ್ ಬೇಕೋ ಮಾಡ್ಕೊಳ್ಳಿ ಸರ್. ಸೊ ಹಾಗಾಗಿ ಹಲವಾರು ಹಿರಿಯರುಗಳಿದ್ದೀರಾ ಈ ವಿಶ್ವವಿದ್ಯಾನಿಲಯದಲ್ಲಿ. 50 ವರ್ಷಗಳ ನಂತರ ಈ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಸೇರಿ ಹೊರಗಡೆ ಹಲವಾರು ಜೀವನದ ಹಂತಗಳನ್ನ ದಾಟಿ ಇವತ್ತು ಮತ್ತೆ ಎಲ್ಲರೂ ಸೇರ್ಕೊಂಡಿದ್ದೀರಾ. ಆ ಭಾವನೆನೇ ಬೇರೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಜೀವನ ಬಹಳ ಸುಖಮಯವಾಗಿ ಸ್ಟಾರ್ಟ್ ಆಗಿರುತ್ತೆ ಅಂತ, ಕೆಲವರು ಕಷ್ಟಕರವಾಗೂ ಇರ್ಬೋದು. ನಾವು ಬೆಳೀತಾ ಬಂದಂಗೆ ಮುಂಚೆ ಎಲ್ಲ ಹಾಸ್ಟೆಲಲ್ಲಿ ಯಾರ್ದಾದ್ರೂ ರೂಮ್ ಮುಂದೆ ಹೋದ್ರೆ 1 ಜೊತೆ ಅಥವಾ 2 ಜೊತೆ ಚಪ್ಪಲಿ ಇರ್ತಾ ಇತ್ತು. ಇವತ್ತು ಹೋದ್ರೆ ಚಪ್ಪಲಿ ಎತ್ತಿಡ್ಲಿಕ್ಕೆ ಒಂದು ಚಪ್ಪಲಿ ಗೂಡು ಮಾಡಬೇಕಾಗಿದೆ ಹಾಸ್ಟೆಲ್ನಲ್ಲಿ. ಕಬೋರ್ಡ್ ಓಪನ್ ಮಾಡಿದ್ರೆ ಒಂದು ಶರ್ಟ್ ಇರೋದು, ಒಂದು ಪ್ಯಾಂಟ್ ಇರೋದು, ಇನ್ನೊಂದು ಪ್ಯಾಂಟು ಶರ್ಟು ಹಾಕೊಂಡಿರ್ತಾ ಇದ್ವಿ. ಬಟ್ ಇವತ್ತು ಕಬೋರ್ಡ್ದಿಂದ ಮಂಚದ ಎಲ್ಲ ರಾಡ್ಗಳ ಮೇಲೂ ಇವತ್ತು ಬಟ್ಟೆಗಳು ಬಿದ್ದಿದೆ. ಬಟ್ಟೆ ಒಣಗಾಕ್ಲಿಕ್ಕೆ ದೊಡ್ಡ ಡ್ರೈಯಿಂಗ್ ಯಾರ್ಡ್ ಮಾಡಿದ್ದೀವಿ, ಕ್ಲಾತ್ ಡ್ರೈಯಿಂಗ್ ಯಾರ್ಡ್ ಹಾಸ್ಟೆಲ್ಸ್ಗಳಲ್ಲಿ. ಅವಾಗ ಏನೂ ಇದೆ ಅಂತ ಪರಿಸ್ಥಿತಿನಲ್ಲಿ ಇವತ್ತು ವೆಹಿಕಲ್ ಪಾರ್ಕಿಂಗ್ ಶೆಡ್ಗಳು ಕ್ರಿಯೇಟ್ ಮಾಡಿದ್ದೀವಿ. ಗೊತ್ತಿಲ್ಲ, ಸರಿ ತಪ್ಪುಗಳ ವಿಶ್ಲೇಷಣೆ ಮಾಡ್ತಾ ಇಲ್ಲ, ಅಥವಾ ಒಳ್ಳೇದು ಕೆಟ್ಟದ್ರ ಬಗ್ಗೆನೂ ಮಾತಾಡ್ತಾ ಇಲ್ಲ. ಬದಲಾದ ಹಂತಗಳನ್ನ ನೆನೆಸ್ಕೊಳ್ತಾ ಇದ್ದೀವಿ. ಇಷ್ಟೊಂದು ರೀತಿಗಳಲ್ಲಿ ಜೀವನ ಸಾಕಷ್ಟು ಹಂತಗಳಲ್ಲಿ ನಮ್ಮನ್ನ ಬದಲಾವಣೆ ಮಾಡಿಕೊಂಡು ಎಲ್ಲೋ ಒಂದ್ ಕಡೆ ಪರಿಪಕ್ವತೆಯನ್ನ ತೆಗೆದುಕೊಂಡು ಬಂದು ಇವತ್ತು ನಾವೇನು ಅನ್ಕೊಳ್ತಾ ಇದ್ದೀವಿ. ಕೆಲವರಿಗೆ ಜೀವನ ಸಾರ್ಥಕತೆ ಅನ್ನಿಸ್ತಾ ಇದೆ, ಕೆಲವರು ಇನ್ನೂ ಜೀವನದಲ್ಲಿ ಸಾಧಿಸ್ಬೇಕಾಗಿತ್ತು, ಸಾಧಿಸ್ಲಿಲ್ಲ ಅನ್ನುವಂಥ ನೋವು ಹೊರಗಿದೆ. ಬಟ್ ಇನ್ನು ಕೆಲವರಿಗೆ ಇದನ್ನ ಏನು ಮಾಡಿದ್ರೆ ಏನು ಉಪಯೋಗ ಬೇಡ ಅನ್ನೋಂಥ ಒಂದು ಆರಾಮಾಗಿರುವಂತ ಭಾವನೆ ಇದೆ. ಎಲ್ಲರೂ ಬದುಕಿದ್ದೀವಿ, ಎಲ್ಲರೂ ಜೀವನವನ್ನು ನಡೆಸ್ಕೊಂಡು ಬಂದಿದ್ದೀವಿ. ಇದರಲ್ಲಿ ಯಾರು ಹೆಚ್ಚು, ಯಾರ ಮೇಲೂ, ಯಾರು ಕೀಳು, ಇದ್ರ ಪ್ರಶ್ನೆಗಳೇ ಇವತ್ತು ಉದ್ಭವ ಆಗಲ್ಲ. ಬಟ್ ನಾವು ಓದೋ ಪರಿಸ್ಥಿತಿನಲ್ಲಿ ಅವೆಲ್ಲ ಇತ್ತು. ಅವತ್ತು ನಮಗೆ ಗೊತ್ತಿರಲಿಲ್ಲ, ನಮ್ಗೆ ಅದ್ರ ಬಗ್ಗೆ ಯೋಚನೆ ಮಾಡುವಂತ ಶಕ್ತಿನೂ ಇರಲಿಲ್ಲ. ಬಟ್ ಇದಕ್ಕೆಲ್ಲ ಕಾರಣ ಏನು? ನಾನು ಅನ್ಕೊಂಡಂಗೆ ಜೀವನ ನಮ್ಮನ್ನ ಕಲಿಸಿದಂತ ಪಾಠ ಇದೆ. ಅಂತ ವಾಯ್ಸು ವೆರಿ ಮ್ಯಾನ್ಲಿ ಮ್ಯಾನ್.
ಕಾಲೇಜಿನಲ್ಲಿ ಇಷ್ಟು ವ್ಯಾಪಕವಾಗಿ ಇಷ್ಟು ಅದ್ದೂರಿಯಿಂದ ಮಾಡಲ್ಲ, ಮಾಡ್ತಾರೆ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ನಾವೆಲ್ಲ ನೋಡಿರೋದು ಇಲ್ಲೇ ನಮ್ಮ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂತ. ಇದು ಮೊದಲು ಶುರುವಾಗಿದ್ದು ನಿಮ್ಗೆ ಹೇಗೆ ಅಂದ್ರೆ ಈ 1975 ಬ್ಯಾಚ್ ಇದೆ ನೋಡಿ, ಡಾಕ್ಟರ್ ಪರಮೇಶ್ವರ್ ನಮ್ಮ ಆನರಬಲ್ ಹೋಮ್ ಮಿನಿಸ್ಟರ್ ಅವ್ರ ಬ್ಯಾಚಿನವರು ಫಸ್ಟ್ 25 ವರ್ಷ ಆದ್ಮೇಲೆ ಅವರು 2000ರಲ್ಲಿ ಮಾಡಿದ್ದವರು. ಅವರೇ ಫಸ್ಟ್ ಈ ಪುನರ್ಮಿಲನ ಶುರು ಮಾಡಿದ್ರು. ಆ ಬ್ಯಾಚಿನಲ್ಲೂ ಬಹಳ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದರು. ನಾನು ಬಿಟ್ವೀನ್ 69 and 73 ಧಾರವಾಡದಲ್ಲಿದ್ದೆ. ಆಗ 73 ನಾನು ಬಂದಾಗ ಆ ಬ್ಯಾಚಿಗೆ ನಾನು ಟೀಚ್ ಮಾಡಿದ್ದೆ. ಆ 75 ಬ್ಯಾಚ್ ಆಗ್ತಾನೆ ಬಂದಿದ್ದೆ ನಾನು 73ನಲ್ಲಿ. 74ರಲ್ಲಿ ಎಕ್ಸ್ಟೆನ್ಷನ್ ಕೋರ್ಸಸ್ ಬರುತ್ತೆ. ಆ ಎಕ್ಸ್ಟೆನ್ಷನ್ ಕೋರ್ಸಸ್ ಎಲ್ಲ ಅವ್ರಿಗೆ ಟೀಚ್ ಮಾಡಿದ್ದೆ ಆ ಬ್ಯಾಚಿಗೆ. ಹಾಗಾಗಿ ಅವರು ಅವರ ಪುನರ್ಮಿಲನ ಆದಾಗ ನಾನು ಕರೆದಿದ್ರು 2000. ಆ ಬ್ಯಾಚ್ ನಲ್ಲಿ ಆ ಬ್ಯಾಚ್ ನನಗೆ ತುಂಬಾ ಲೈಕ್, ಯಾಕೋ ಗೊತ್ತಿಲ್ಲ, ಲಕ್ಷ್ಮೀನಾರಾಯಣ ಬ್ಯಾಚ್ ಇಷ್ಟ ಇಲ್ಲ ಅಂತಲ್ಲ. ಆ ಬ್ಯಾಚ್ 75 ಬ್ಯಾಚ್ ಏನಿದೆಯಲ್ಲ ಆಗ ಪಾಸ್ ಆದರು. ಯಾಕಂದ್ರೆ ನಾನು ಆಗ್ತಾನೆ ಬಂದಿದ್ದೆ ಬೆಂಗಳೂರು ಕ್ಯಾಂಪಸ್ ಅಲ್ಲಿ 67 ಇಂದ 69 ಬೆಂಗಳೂರು ಕ್ಯಾಂಪಸ್ ಇದ್ದು ನನ್ನ ಧಾರವಾಡ ಕ್ಯಾಂಪಸ್ಗೆ ಹೋದೆ. 73 ಬಂದೆ. ಆ ಬ್ಯಾಚ್ಗೆ ಶುರುವಾಗಿದ್ದು ನಾನು ಪಾಠ ಮಾಡಕ್ಕೆ ಶುರುವಾಗಿದ್ದೀನಿ. ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಬಂದಿದ್ದೆ ನಾನು. ಸೊ ಆ ಕೋರ್ಸ್ ಅನ್ನು ಆಫರ್ ಮಾಡ್ತಿರಲಿಲ್ಲ ಅಲ್ಲಿ ಧಾರವಾಡದಲ್ಲಿ. ಅಲ್ಲಿ 71 ಅಸಿಸ್ಟೆಂಟ್ ಪ್ರೊಫೆಸರ್ ಆದ್ರೆ 73 ಇಲ್ಲಿ ಬಂದಾಗ ಆ ಬ್ಯಾಚ್ನಾಗಿ ಪಾಠ ಮಾಡಕ್ಕೆ ಶುರುವಾದ್ರಿಂದ ಆ ಬ್ಯಾಚ್ ಬಹಳ ಮುಖ್ಯ. ಇವತ್ತಿಗೂ ಆ ಬ್ಯಾಚ್ ನೋಡಿದ್ರು ತುಂಬಾ ನನಗೆ ಫೆಮಿಲಿಯರ್ ಇರಲಿ. ಆ ಒಂದು ಏನು ಸಂಪ್ರದಾಯ ಇದೆ ಇದು ನಡ್ಕೊಂಡು ಬಂದಿದೆ. ಈಗ ಈ ಬ್ಯಾಚ್ಗೆ ನಾನು ಇವರಿಗೆ 78ಅಲ್ಲಿ 79 ಇವರೆಲ್ಲ ಗ್ರಾಜುಯೇಟ್ಸ್ ಆಗ್ತಾರೆ. 78 ಅಲ್ಲಿ 77, 78 ಆ ಪೀರಿಯಡ್ ಅಲ್ಲಿ 78, 79 ಈ 2 ಕೋರ್ಸಸ್ ನಾನು ಆಫರ್ ಮಾಡಿದ್ದೆ ನಿಮಗೆ. ಫಂಡಮೆಂಟಲ್ಸ್ ಆಫ್ ಎಕ್ಸ್ಟೆನ್ಷನ್ ಅಂಡ್ ಆಲ್ಸೋ ಪ್ರೋಗ್ರಾಮ್ ಪ್ಲಾನಿಂಗ್ ಅಂಡ್ ಎಲ್ಲ ವಿಲೇಜ್ ಪ್ರಾಕ್ಟಿಕಲ್ ಕೋರ್ಸಸ್ 33, 303, 4, 5 ಎಟ್ಸೆಟ್ರಾ. ಅಂದ್ರೆ ಯಾವ ಬ್ಯಾಚ್ಗೂ ನಾನು ಎಲ್ಲಾ ಕೋರ್ಸ್ ಆಫರ್ ಮಾಡಿಲ್ಲ. ಇದೊಂದೇ ಬ್ಯಾಚ್ ವಿಶಿಷ್ಟತೆ ಅಂದ್ರೆ ಇದೊಂದೇ ಬ್ಯಾಚ್ಗೆ ಎಲ್ಲಾ ಎಕ್ಸ್ಟೆನ್ಷನ್ ಕೋರ್ಸು ಇನ್ಕ್ಲೂಡಿಂಗ್ ವಿಲೇಜ್ ಪ್ರಾಕ್ಟಿಕಲ್ಸ್ ಪಾಠ ಮಾಡಿದ್ದೀನಿ ಅವರಿಗೆ. ಇರ್ಲಿ, ಇದರಲ್ಲಿ ಕುಪ್ರಸಿದ್ಧರು ಇದ್ದಾರೆ, ಸುಪ್ರಸಿದ್ಧರು ಇದ್ದಾರೆ ಈ ಬ್ಯಾಚ್. ನಾನು ನೋಡಿದ್ದೀನಿ ಈ ಬ್ಯಾಚ್. ಅವತ್ತು ಇವರು GKVK ಶುರು ಮಾಡಿದ್ರು ಅಂತ ಲಕ್ಷ್ಮೀ ನಾನು ಹೇಳ್ತಾ ಇದ್ದೆ. ಫಸ್ಟ್ ಹಾಸ್ಟೆಲ್ಗೆ ಬಂದರು ಅವರೇ. ಆ ಬ್ಯಾಚು ಅವತ್ತು ಹೆಂಗಿತ್ತು ಈ ಕಾಡು ನಿಮ್ಗೆಲ್ಲ ಗೊತ್ತಿದ್ದಂಗೆ. ನೀವು ಆಗ ಬರೋದಕ್ಕೆ ಜಸ್ಟ್ ಆ ಟೈಮ್ನಾಗೆ ಡ್ರೈಲ್ಯಾಂಡ್ ಅಗ್ರಿಕಲ್ಚರ್ ಪ್ರಾಜೆಕ್ಟ್ ಮಾತ್ರ ಶುರುವಾಗಿತ್ತು ನಮ್ಮ ಡ್ರೈಲ್ಯಾಂಡಲ್ಲಿ. ಅದೊಂದೇ ಬ್ಯಾಚು. ಆಗ ನಿಮ್ಮ ಪೀರಿಯಡ್ ಅಂತಂದ್ರೆ 64 to 73 ನಾಯಕ್ ವಾಸ್ ದಿ ವೈಸ್ ಚಾನ್ಸಲರ್. 73 ಇಂದ 76 ವರೆಗೆ ನಮ್ಮ ಅರಕೇರಿಯವರು. ಬಹುಶಃ ಅರಕೇರಿಯವರು ಬಿಟ್ಮೇಲೆ ಆಗ ನೀವು ಎಲ್ಲ ಕಾಲೇಜಿಗೆ ಸೇರಿದ್ದೀರಿ. 75 ಆಗ ನೀವು ಎಲ್ಲ ಇಲ್ಲಿಗೆ ಮೂವ್ ಆಗಿದ್ದೀರಿ. GKVK ಅವಾಗ ಇನ್ನು ಜಸ್ಟ್ ಸ್ಟಾರ್ಟಿಂಗ್ ಕಾಲೇಜ್. ಬಹುಶಃ ಕ್ಲಾಸ್ಗಳಿಗೆಲ್ಲ ಅಲ್ಲೇ ಬರ್ತಾ ಇದ್ರಿ. ಓನ್ಲಿ ಹಾಸ್ಟೆಲ್ ಮಾತ್ರ ಇಲ್ಲಿದ್ದೀವಿ. ಇಲ್ಲೇನೆ ಅಗ್ರಿಕಲ್ಚರ್ಗೆ ಅಲ್ಲಿ ಬರೋದು. ಹಾಗಾಗಿ ಆವಾಗ ಸ್ಟ್ರೈಕ್ಗಳು ಜಾಸ್ತಿ, ಬಸ್ಗಳು ನಿಲ್ಲಿಸೋದು, ಸೋಮನಿ. ಯಾಕೆಂದ್ರೆ ಇವತ್ತಿನ ನಾನು ಇತ್ತೀಚಿನ ಹುಡುಗರು ನಾನು ನೋಡ್ತಾ ಇದ್ದೀನಿ. ಲಾಸ್ಟ್ 20-30 years ಅವಾಗಲೇ ಅಂಡರ್ ಗ್ರಾಜುಯೇಟ್ ಟೀಚ್ ಮಾಡೋದಕ್ಕೆ ಬಹಳ ವರ್ಷ ಆಯ್ತು. 45 ವರ್ಷಗಳಾಗ್ತೇವೆ ಅಂತ ಕಾಣುತ್ತೆ. 70, 80 ಇಂದ ಎಲ್ಲ PG ಕ್ಲಾಸ್ ಶುರು ಮಾಡಿದ್ವಿ. ಹಾಗಾಗಿ ಇತ್ತೀಚಿನ ಹುಡುಗರು ನಾವು ನೋಡಿದ್ರೆ ಹೈಲಿ ಸ್ಟೂಡಿಯಸ್, ತುಂಬಾ ಓದೋದು. ಯಾಕಂದ್ರೆ ಅವರು ಇಲ್ಲಿಗೆ ಎಲ್ಲ CET ಇಂದ ಬರ್ತಾರೆ. ಈಗ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಬರ್ತಾರೆ ಎಲ್ಲ, ಎಕ್ಸೆಪ್ಟ್ ನಮ್ಮ ಅಗ್ರಿಕಲ್ಚರ್ ಕೋಟ. ಅದರಲ್ಲೂ ಅಗ್ರಿಕಲ್ಚರ್ ಕೋಟ ಅದರಲ್ಲೂ ಮೆರಿಟ್ ಸ್ಟೂಡೆಂಟ್ಸ್ ಬರ್ತಾರೆ. ಹಾಗಾಗಿ ತುಂಬಾ ಸ್ಟೂಡೆಂಟ್ಸ್ ಇರ್ತಾರೆ ಹುಡುಗರು. ಏನಾದರೂ ಬೇರೆ ಕೋರ್ಸಸ್ಗೆ ಹೋಗ್ಬೇಕು ಅಥವಾ ARS ಎಕ್ಸಾಮ್ ತಗೋಬೇಕು ಅಥವಾ ಫೆಲೋಶಿಪ್ ತಗೋಬೇಕು, ಈ ತರ ಸ್ಟೂಡೆಂಟ್ಸ್ ನಾನು ನೋಡಿದಂಗೆ. ಸ್ಟ್ರೈಕ್ ಅಂತ ನಾನು ನೋಡಿದ್ದೆ ಇದುವರೆಗೂ. ನಾನು ಸುಮಾರು 20-30 ವರ್ಷದಿಂದ ನೋಡೇ ಇಲ್ಲ ಯಾವ ವಿಚಾರದಲ್ಲೂ ಸ್ಟ್ರೈಕ್ ಇಲ್ಲ. ಹೋದ್ರೆ ದೇವಕೋಟದ ವೈಸ್ ಚಾನ್ಸಲರ್ ಆಫೀಸು ಎಲ್ಲರೂ ಏನೋ ಸಮಸ್ಯೆ ಇದ್ರೆ ಅವರ ಎಲ್ಲ ಒಟ್ಟಿಗೆ ಹೋಗೋದು, VC ಹತ್ರ ಮಾತಾಡೋದು,
ಅಥವಾ ಡೀನ್ಗಳ ಹತ್ರ ಮಾತಾಡೋದು. ಇಷ್ಟು ಬಿಟ್ರೆ ಈ ತರ ಧರಣಿ ಕೂಡೋದು, ಬಸ್ ಅಂತೂ ಇಲ್ಲೇ ಬಿಡಿ, ಈಗೆಲ್ಲ ಬರೀ BTS ಬಸ್ ಬರ್ತಾ ಇದೆ, ಆ ಥರದ ಒಂದಿಲ್ಲ. ಬಟ್ ಅವತ್ತಿನ ಸ್ಟೂಡೆಂಟ್ಸ್ ನಾನು ನೋಡಿದ್ದೀನಲ್ಲ, ಬಿಕಾಸ್ ಐ ಹ್ಯಾವ್ ಟಾಟ್ ಸ್ಟೂಡೆಂಟ್ಸ್ ಫ್ರಮ್ 1973 ಇಂದನು 80-81 ಅಂಡರ್ ಗ್ರಾಜುಯೇಟ್ ಟೀಚ್ ಮಾಡಿದ್ದೆ. ಎಲ್ಲ ಹಾರ್ಟಿಕಲ್ಚರ್, ಅಗ್ರಿಕಲ್ಚರ್ ಎಲ್ಲ. ಆಗ ಹುಡುಗರು ಅಷ್ಟೇ ಈ ತರ ಆಟ ಆಡ್ಕೊಂಡಿದ್ರು, ಗಲಾಟೆ ಮಾಡ್ತಿದ್ರು, ಓದೋಂಥವ್ರು ಇದ್ರು, ಒಳ್ಳೊಳ್ಳೆ ಪೋಸ್ಟ್ಗಳನ್ನ ತಗೊಂಡ್ರು, ಅಚೀವ್ ಮಾಡಿದ್ರು, ಒಳ್ಳೊಳ್ಳೆ ರಿಸರ್ಚ್ ಮಾಡಿದ್ರು. ಆ ಥರ ಎಲ್ಲ ತರದ ವಿದ್ಯಾರ್ಥಿಗಳು ಅವತ್ತು ನಾವು ಮಿಕ್ಸ್ ನೋಡ್ತಾ ಇದ್ವಿ. ನಾವು ಇವತ್ತಿನ ಮಿಕ್ಸ್ ಇಲ್ಲ. ಇವತ್ತಿನ ದಿವಸ ನಾನು ನೋಡ್ತೇನೆ ಮೋಸ್ಟ್ ಆಫ್ ದೆಮ್ ಆರ್ ಸ್ಟೂಡೆಂಟ್ಸ್. ಬಟ್ ಈಗ ಅವರ್ ಗರ್ಲ್ಸ್ ವಿ ಕ್ಯಾನ್ ಸಿ ನೋಡಿ ಎಷ್ಟು ದೊಡ್ಡ ಅಚೀವ್ಮೆಂಟ್ ಅವ್ರು ಮಾಡಿದೆ. ಸ್ಪೋರ್ಟ್ಸ್ ಅಲ್ಲೂ ಕಲ್ಚರಲ್ ಆಕ್ಟಿವಿಟೀಸು ನಮ್ಮ ವಿದ್ಯಾರ್ಥಿಗಳು, ನಮ್ಮ ವಿದ್ಯಾರ್ಥಿನಿಯರು ಎಲ್ಲ ದೇ ಅಚೀವ್ ಎ ಲಾಟ್. ನಾನು ನೋಡ್ದಂಗೆ ಈಗ ಇಂಥದ್ದು ನೀವು ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಇದು ಮೀಟ್ ಆಗುತ್ತೆ, ಈ ಥರ ಕಲ್ಚರಲ್ ಆಕ್ಟಿವಿಟೀಸ್ ಆಗ್ತವೆ, ಸ್ಪೋರ್ಟ್ಸ್ ಆಗುತ್ತೆ. ಅದರಲ್ಲೆಲ್ಲ ಸಾಕಷ್ಟು ನಮ್ಮ ಹುಡುಗರು ಒಳ್ಳೆ ಅಚೀವ್ಮೆಂಟ್ ಮಾಡಿದ್ದಾರೆ. ಇಲ್ಲಿ ಒಂದು 3 ವರ್ಷಗಳ ಕಾಲ ಈ ತರ ಭೇಟಿ ಆಗ್ತಕ್ಕಂಥ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಅದು ಸಹ ಒಂದು ರೀತಿಯ ಮೆರವಣಿಗೆ. ಇವತ್ತೇನು ಲಕ್ಷ್ಮೀನಾರಾಯಣರವರು ಕಾರ್ಯಕ್ರಮ ನಡೆಸಿದ್ರು, ಅಲ್ಲಿನ ಮೆರವಣಿಗೆನೇ ಬೇರೆ ತರ. ಅಲ್ಲಿ ಗಾಡಿ ಮೇಲೆ ನಮ್ಮನ್ನೆಲ್ಲ ನಿಲ್ಲಿಸಿ ಒಂದು ಅಲ್ಲಿ ಮೆರವಣಿಗೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಅವಕಾಶ ಅಲ್ಲಿ ಕಲ್ಪಿಸಿದ್ರು. ಇಲ್ಲಿ ಇವತ್ತು ಏನು ಅಂತಂದ್ರೆ ಅನೇಕ ಸ್ನೇಹಿತರನ್ನು ಭೇಟಿ ಮಾಡ್ಲಿಕ್ಕೆ ಅವಕಾಶ ಆಗೋಯ್ತು. ನಮ್ಮ ಸ್ಟೂಡೆಂಟ್ಸ್ ಅಂತ ನಿಮ್ಮನ್ನ ಹೇಳೋದ್ ಕಾಣೋದ್ ಬದಲು ನಮ್ಮ ಸ್ನೇಹಿತರು ಅಂತ ಹೇಳಿದ್ರೆ ಒಳ್ಳೇದು ಅಂತ ಕಾಣ್ತದೆ. ಅವತ್ತು ಯಾವ ರೀತಿ ನಾವು ಪಾಠ ಮಾಡಿದ್ದೀವಿ ಅಂತ ನಮ್ಗೆ ಜ್ಞಾಪಕ ಬರಲ್ಲ. ಈಗ ವಯಸ್ಸಾಗ್ಬಿಟ್ಟಿದೆ. ಈಗ ಲಕ್ಷ್ಮೀನಾರಾಯಣ ಅವರು ರಾಣಿ ಹುಳನೇ ನುಂಗ್ಬಿಟ್ರು ಅಂತ ಹೇಳಿದ್ರಲ್ಲ, ಅದು ನಾನು ನುಂಗಿದ್ದೀನೋ ಬಿಟ್ಟಿದ್ದೀನೋ ಮರ್ತ್ಬಿಟ್ಟಿದ್ದೀನಿ. ತಪ್ಪೇನಿಲ್ಲ, ತಪ್ಪು ಇಲ್ಲೇ ಇಲ್ಲ. ಅದು ಯಾಕೆಂತಂದ್ರೆ ಏನು ಅಂತಂದ್ರೆ ನಾವು ಈ ತಲೆ ಎದೆ ಅದೆಲ್ಲ ಸ್ವಲ್ಪ ಸಣ್ಣಗಿರ್ತದೆ, ಅದು ಹೊಟ್ಟೆ ಮಾತ್ರ ದೊಡ್ಡದಾಗಿರ್ತದೆ. ಆ ಹೊಟ್ಟೆಯಲ್ಲಿ ಇರೋದೆಲ್ಲ ನೀವು ಈಗ ಮೊಟ್ಟೆ ಗಿಟ್ಟೆ ತಿಂದಂಗೆನೆ ಅದನ್ನು ನುಂಗಿದ್ರೆ ಬೇಕಾದಷ್ಟು ಪ್ರೋಟೀನು ಫ್ಯಾಟು ಇರ್ತದೆ ಅದರೊಳಗೆ. ತಪ್ಪೇನಿಲ್ಲ, ಯಾರು ಬೇಕಾದ್ರೂ ನುಂಗಬಹುದು. ಸಾಯಂಕಾಲ ನೀವು ನಿಮಗೆ ಸಪರೇಟ್ ಆಗಿ ನಾವು ವಾಹನ ಏರ್ಪಾಡು ಮಾಡಿದ್ದೀವಿ, ನೀವು ನಮ್ಮ ಜೊತೆಯೊಳಗೆ ಏನು ನಡಿಬೇಕಾದಂತ ಅವಶ್ಯಕತೆ ಇರಲ್ಲ, ನೀವು ಹೋಗ್ಬೇಕು ಅಂತ ಹೇಳಿರೋರು. ನಾನು ಹೇಳಿದೆ ಇಲ್ಲಪ್ಪ, ಯಾವ ಟೈಮಿಗೆ ನೀವು ಸ್ಟಾರ್ಟ್ ಮಾಡ್ತೀರಿ ಹೇಳಿ, ಗೇಟ್ನಲ್ಲಿ ನಾನು ಬರ್ತೀನಿ ಅಂತ ಹೇಳಿದೆ ಅವ್ರಿಗೆ. ಅದೇ ರೀತಿಯಾಗಿ ಇವತ್ತು ಅವ್ರ ಜೊತೆಗೇನೇನೆ ನಾನು ನಡ್ಕೊಂಡ್ಬಂದೆ. ಅವರು ಏನು ಟೋಪಿ ಹಾಕಿದ್ರು, ಶೆಲ್ಲೆ ಹಾಕಿದ್ರು, ಈ ಶೆಲ್ಲೆನೇ ಹಾಕಿಟ್ಟು ನಾನು ಮಾಮೂಲಿ ಇವತ್ತು ನಾನು ಕೈ ಕಟ್ಕೊಂಡ್ಬಂದ್ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಅದಲ್ಲ ಈ ಟೋಪಿ ಶೆಲ್ಲೆ ಸಾಕೋನಲ್ಲ. ಮೂಲತಃ ಈ ಕೃಷಿ ಫ್ಯಾಮಿಲಿಯಿಂದ ಬಂದಿರ್ತಕ್ಕಂಥವ್ರು ನಾವು. ಅದರಿಂದ ನಮ್ಗೆಲ್ಲ ಕಷ್ಟ ಸುಖಗಳು ಎಲ್ಲ ಪ್ರತಿಯೊಂದು ಗೊತ್ತಿದೆ. ಇದೊಂದು ಅವಕಾಶ. 80 ವರ್ಷ ಕಳೆದವರನ್ನು ವಾಕ್ ಮಾಡಿದ್ರೆ ಒಂದು ಬೆಳಿಗ್ಗೆ ಹೊತ್ತು ವಾಕಿಂಗ್ ಕೆಲಸ ಮುಗೀತದಲ್ಲ, ಬೆಳಿಗ್ಗೆ ವಾಕ್ ಮುಗೀತದೆ. ಇನ್ನು ಸಾಯಂಕಾಲ ಹೊತ್ತು ಬಾಕಿ ಇರ್ತದೆ, ಅವಾಗ ಒಂದು ವಾಕ್ ಮಾಡ್ಬಿಟ್ರೆ ನಮ್ ಕೆಲಸ ಇವತ್ತಿನ ಒಂದು ಎಕ್ಸರ್ಸೈಸ್ ಕೆಲಸ ಮುಗಿದೋಯ್ತು ಅಂತ. ಈ ವಯಸ್ಸಿನಲ್ಲಿ ಇಂತಹದ್ದು ಕಾರ್ಯಕ್ರಮ ನಡೀಬೇಕು. ನಮಗೂ ನಾನು ಸಲಹೆ ಕೊಡೋದೇನು ಅಂತಂದ್ರೆ, ಏನಿವತ್ತು ಆಯುರ್ವೇದಿಕ್ ಆಗ್ಲಿ ಅಥವಾ ಆಲೋಪತಿಕ್ನವರಾಗ್ಲಿ ಸಜೆಸ್ಟ್ ಮಾಡಿದ್ದಾರೆ ಸೀನಿಯರ್ಸ್ಗೆ, ಅದನ್ನ ಕ್ರಮಬದ್ಧವಾಗಿ ತಪ್ಪದಂಗೆ ತಾವು ಸಹ ಅದನ್ನ ನೆರವೇರಿಸಿದ್ರೆ ನಿಮ್ಮ ಆರೋಗ್ಯ ಇನ್ನೂ ಹೆಚ್ಚಿನ ದಿವಸ ಇರಲಿ ಅಂತ ಹೇಳ್ತಾ
ಈ ಒಂದು ಸಂದರ್ಭದಲ್ಲಿ ಕೆಲವಾರು ವಿಚಾರಗಳನ್ನ ಹೇಳಲಿಕ್ಕೆ ಅವಕಾಶ ಕೊಟ್ಟಂತ ಮಾನ್ಯರಿಗೆ ಹೊಂದಿಸ್ತಾ, ವಿಶೇಷವಾಗಿ ನಮ್ಮ ಸ್ನೇಹಿತರುಗಳು ಬಹಳ ಜನನೇ ಇದ್ದಾರೆ. ಇಲ್ಲಿ ವೀರಭದ್ರ ರೆಡ್ಡಿ ಕೂತಿದ್ದಾನೆ, ಅವರೆಲ್ಲರೂ ನಮ್ಮ, ಆಮೇಲೆ ನಮ್ಮ ಇವರು ಜಗದೀಶ್ವರ್ ಅವ್ರನ್ನ ಅವರು, ಆಮೇಲೆ ವೇದಿಕೆ ಮೇಲೆ ಚಿನ್ಸ್ವಾಮಿ, ಇವರೆಲ್ಲ ಲಕ್ಷ್ಮೀನಾರಾಯಣನ ವಿದ್ಯಾಭ್ಯಾಸ ಟೈಮ್ನಲ್ಲಿ ಬಹುಶಃ ಬ್ಯಾಡ್ಮಿಂಟನ್ ಚಾಂಪಿಯನ್. ಯಾಕೆ ನನ್ನ ಫೆಮಿಲಿಯಾರಿಟಿ ಲಕ್ಷ್ಮೀನಾರಾಯಣ ಜೊತೆಗೆ ಅಂದ್ರೆ, ನಾನು ಬಹುಶಃ ಆ ಟೈಮ್ನಲ್ಲಿ ವಾರ್ಡನ್ ಆಗಿದ್ದೆ ಅಂತ. ವಾರ್ಡನ್ ಆಗಿದ್ರಿಂದ ಲಕ್ಷ್ಮೀನಾರಾಯಣ ಬ್ಯಾಟ್ ಇಟ್ಕೊಂಡು ಸಾಯಂಕಾಲ ಹೊತ್ತು ಆ ಕಡೆ ಓಡಾಡ್ತಿರ್ಬೇಕಾದ್ರೆ ನಾನು ನೋಡ್ತಾ ಇದ್ದೇನೆ. ಈ ರೀತಿಯಾದಂತ ಒಂದು ಇದು ಅವತ್ತಿನಿಂದಲೂ ಬಹುಶಃ ನಾವು ಸಹೋದ್ಯೋಗಿಗಳಾಗಿ ಕೆಲಸ ಮಾಡಿದ್ದೇವೆ. ಇದು ಒಂದು ಫೆಮಿಲಿಯಾರಿಟಿ ಇರೋದ್ರಿಂದ ಇವತ್ತು ನಮ್ಮನ್ನ ಬೇಕಾದಷ್ಟು ಜನ ಮೇಸ್ಟ್ಗಳಿದ್ದಾರೆ, ಅದರಲ್ಲಿ ಇಬ್ಬರನ್ನೇ ಸೆಲೆಕ್ಟ್ ಯಾಕೆ ಮಾಡಿರಪ್ಪ ಅಂತ ಅಂದ್ಬಿಟ್ಟು ನಾನು ಕೇಳ್ತಾ ಇದ್ದೆ ಜಗದೀಶ್ವರ್ನ. ಬಹುಶಃ ಲಕ್ಷ್ಮೀನಾರಾಯಣನಿಗೆ ಕ್ಲೋಸ್ ಇರೋದ್ರಿಂದ ಬಂದಿತ್ತು. So once again I thank one and all for the participation and given me this opportunity. Thank you very much. ಇಟ್ಬಿಟ್ರೆ ಆಕ್ಚುಲಿ ಇವರು ನಮಗೆ ನೀವೆಲ್ಲ ನಮಗೆ 1 ಇಯರ್ ಅಷ್ಟೇ ಸೀನಿಯರ್, ಮೊದಲಿಗೆ ಈ GKVK ನಲ್ಲಿ. ಸೊ ಹಾಗಾಗಿ ನಮಗೆ ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಫಸ್ಟ್ ಇಯರ್ ಅಂಡ್ ಸೆಕೆಂಡ್ ಇಯರ್. ಯಾಕೆಂದ್ರೆ ಫಸ್ಟ್ ಇಯರ್ ಬಂದಾಗ ಇವರೆಲ್ಲ ನಮಗೆ ಸ್ವಲ್ಪ ಭಯನೇ ಒಬ್ಬೊಬ್ಬರೇ ಓಡಾಡಕ್ಕೆ. ಯಾಕೆಂತಂದ್ರೆ ರ್ಯಾಗಿಂಗು ಇರೋದು ಕೇಳೋರಿಲ್ಲ ಮಾಡೋರಿಲ್ಲ. ನಾವು ಸ್ನಾನ ಮಾಡಕ್ ಹೋಗ್ಬೇಕಾದ್ರೆ ಟವಲ್ ಸುತ್ಕೊಂಡು ಆ ಕಡೆ ಈ ಕಡೆ ಹೋಗ್ತಾ ಇದ್ವಿ. ಯಾಕೆಂದ್ರೆ ಬಂದು ಟಕ್ಕನ್ ಟವಲ್ ಹೇಳ್ಬಿಡೋದು. ಅಯ್ಯೋ ಈ ತರ ಎಲ್ಲ ಈಗಲೇ ಕೊಟ್ಟಿದ್ದಾರೆ. ಬಟ್ ಸ್ಟಿಲ್ ಇಟ್ ವಾಸ್, ಅದು ನಮಗೆಲ್ಲ ಒಂಥರ ಧೈರ್ಯ ಬಂದಂಗೆ, ಮುಂದಿನ ಜೀವನದಲ್ಲಿ ಯಾವ ರೀತಿ ಏನೇ ಬಂದ್ರು ಎದುರಿಸಬಹುದು ಅನ್ನೋದನ್ನ ಕಲ್ಸ್ಕೊಟ್ಟಂತ ಬ್ಯಾಚ್ ನಿಮ್ದು. ಸೊ ರಿಯಲಿ ಐ ಆಮ್ ಥ್ಯಾಂಕ್ಫುಲ್ ಟು ಯು. ಆಮೇಲೆ ಇನ್ನೊಂದು ಹೇಳ್ತಾ ಇದ್ರು ಕೆಚಪ್ ಮಾಡ್ಲಿಕ್ಕೆ ನಾನು ಪರ್ಮಿಷನ್ಸ್ ಕೊಟ್ಟೆ ಅಂತಂತ. ದಟ್ ಈಸ್ ಫಾರ್ಮಾಲಿಟೀಸ್ ಐ ಮೇಡ್ ಇಟ್. ನನಗೇನಂತಂದ್ರೆ ಅಲ್ಯುಮಿನಿಯಸ್ ಅವರು ವಾಲಂಟ್ರಿ ಆಗಿ ಇಲ್ಲಿ ಬಂದು ನಮಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕಿಂತ ನಮಗೆ ಇನ್ನೇನ್ ಬೇಕು. ಸೊ ಹಾಗಾಗಿ ನಾನು ಹೇಳಿದೆ, ನೀವೆಲ್ಲಾದ್ರೂ ಕೇಳಿ ಎಲ್ಲಾದ್ರೂ ಮಾಡಿ ನಿಮ್ಮ ಹೆಸರು ಅಲ್ಲೇ ಹಾಕೊಳ್ಳಿ ಅಂತ ಹೇಳಿದೆ. ನಾನು ಸ್ವಲ್ಪ ಸೆಲ್ಫಿಶ್ ಇದ್ದೆ, ಇಲ್ಲಿ ಯಾಕೆ ಹಾಕ್ಸಿದೆ ಅನ್ನೋದಕ್ಕೆ ಕಾರಣ ಇದೆ.
ಯಾಕೆಂತಂದ್ರೆ ಈ ಎಡಿಟೋರಿಯಂಗೆ ಪಕ್ಕದಲ್ಲಿ ಯಾರು VIP ಅವರು ಇವರು ಬಂದಾಗ ಏನಾದ್ರು ಸ್ನಾಕ್ಸ್ ಸರ್ವ್ ಮಾಡ್ಬೇಕಂದ್ರೆ ವಿ ಹ್ಯಾವ್ ಟು ಗೋ ಟು ದಿ PG ಹಾಲ್ಗೆ. ಕೆಲವರೆಲ್ಲ ಹಿಂಗೇ ಹೊರಟವು. ಸೊ ಅದಕ್ಕೆ ನೋಡ್ರಪ್ಪ, ನನಗೂ ಒಂದು ಮನವಿ ಇದೆ, ನೀವು ಮಾಡೋದಿದ್ರೆ ಸ್ವಲ್ಪ ಓಪನ್ ಥಿಯೇಟರ್ ತರ ಮಾಡಿ. ಇದೆಲ್ಲ ಎಷ್ಟು ಡಿಸ್ಕಷನ್ಸ್ ಆಗಿದೆ ಅಂತಂದ್ರೆ ಇದು ಮಾಡ್ಲಿಕ್ಕೆ ಐ ಥಿಂಕ್ ಪ್ರಾಬ್ಲಿ ದ ಪೀಪಲ್ ಹೂ ಆರ್ ಬಿಹೈಂಡ್ ದಟ್ ದೇ ನೋ ಬೆಟರ್. ಸೊ ಹಾಗಾಗಿ ಕೊನೆಗೆ ನಾನು ಇನ್ನೂ ಒಂದು ಕೇಳ್ಕೊಂಡಿದ್ದೆ, ಇಲ್ಲಿ ಅಟ್ಯಾಚ್ಡ್ ಆ ಕಡೆ ಈ ಕಡೆ ಒಂದು ಗ್ರೀನ್ ರೂಮ್ ಮಾಡಿಬಿಟ್ರೆ ಸೊ ದಟ್ ನಾವು ಕಲ್ಚರಲ್ ಪ್ರೋಗ್ರಾಮು ಮತ್ತೆ ಏನಾದ್ರು ಸಡನ್ ಆಗಿ VIPs ಬಂದಾಗ ದೇ ವಾಂಟ್ ಟು ಯೂಸ್ ದ ಟಾಯ್ಲೆಟ್, ಒಂದು ಟಾಯ್ಲೆಟ್ ಇದೆಲ್ಲ ಅನ್ಕೊಂಡಿದ್ವಿ. ಆದ್ರೆ ಈ ಒಂದು ಬ್ಯೂಟಿ ಹಾಳಾಗುತ್ತೆ. ಹಾಗಾಗಿ ಲೆಟ್ ಅಸ್ ನಾಟ್ ಟಚ್ ದಿಸ್ ಇದು ಆರ್ಕಿಟೆಕ್ಟ್ ಅಂತ ಹೇಳಿ ಪಕ್ಕದಲ್ಲಿ ಮಾಡಿದ್ರು. ಇಟ್ ವಾಸ್ ಸೋ ವಂಡರ್ಫುಲ್. ನೀವಷ್ಟೇ ಯೂಸ್ ಮಾಡ್ತಾ ಇಲ್ಲ ಅದನ್ನ. ರಾತ್ರಿ ಹೊತ್ತು ನಮ್ಮ ವಿದ್ಯಾರ್ಥಿಗಳು ಅಲ್ಲಿ ಕೆಳಗಡೆ ಕೂತ್ಕೊಂಡು ಓದ್ಕೊಂಡು, ನಾವು ಮರದ ಕೆಳಗಡೆ ಕೂತ್ಕೊಂಡು ಓದ್ತಾ ಇದ್ವಿ. ನಮ್ಗೆಲ್ಲ ಗೊತ್ತಿದೆ, ಯಾವುದು ನಮ್ಮ ಈ ಕ್ಯಾಶೋಟ್ರಿ ಕೆಳಗಡೆ ಕುತ್ಕೊಂಡು ಓದ್ತಾ ಇದ್ವಿ, ಡಿಸ್ಕಸ್ ಮಾಡ್ತಾ ಇದ್ವಿ. ಯಾಕೆಂದ್ರೆ ಸಿಸ್ಟಮ್ ಆಗಿತ್ತು, ಅದು ಮಾಡಿತ್ತು. ಸೊ ಹಾಗಾಗಿ ಇಲ್ಲಿ ನಾವು ಆ ಒಂದು ನಿಮ್ಮ ಏನ್ ಗಜಬೋ ಇದೆ ತುಂಬಾ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ತುಂಬಾ ಧನ್ಯವಾದಗಳು. ಮತ್ತೆ ಇದರ ಜೊತೆಗೆ ಕೆಲವು ವಿಚಾರಗಳು ಹಳೆದೆಲ್ಲ ನೆನಪು ಮಾಡಿಕೊಂಡ್ರೆ ಈ ಗಂಟೆ ಸಾಲದಿಲ್ಲ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ. ಸೊ ಹಾಗಾಗಿ ಇನ್ಫಾರ್ಮಲ್ ಆಗಿ ವಿ ಕೀಪ್ ಡಿಸ್ಕಸಿಂಗ್. ಯಾಕೆಂದ್ರೆ ನನಗೆ ಸುಮಾರು ಜನ ಇಲ್ಲಿ ನನಗೆ ಗೊತ್ತಿರಲ್ಲ. ನನ್ನ ರೂಮ್ಮೇಟ್ ಇಲ್ಲಿ ಇದ್ದಾರೆ ಒಬ್ರು, ಅವರು ಡಾಕ್ಟರ್ ಚಿನ್ಸ್ವಾಮಿ ಅಂತ ಹೇಳಿ, ಯುವರ್ ರೂಮ್ಮೇಟ್ಸ್. ಸೊ ಅವರು ನನಗೆ ಸಾಕಷ್ಟು ಗೈಡೆನ್ಸ್ ಸಹ ಕೊಟ್ಟಿದ್ದಾರೆ. ನೀವುಗಳು ಐ ಹ್ಯಾವ್ ಸೀನ್ ಮೆನಿ ಪೀಪಲ್ ಆರ್ ಆಕ್ಯುಪೈಡ್ ದಿ ಹೈಯೆಸ್ಟ್ ಪೊಸಿಷನ್ಸ್. ಮತ್ತೆ ಒಳ್ಳೊಳ್ಳೆ ಕಡೆ ನಮ್ಮ ವಿದ್ಯಾರ್ಥಿಗಳು ಎಲ್ಲೇ ಹೋಗ್ಲಿ ಒಂದು ಹೆಸರು ಮಾಡ್ತಕ್ಕಂಥ ವಿದ್ಯಾರ್ಥಿಗಳು. ಯಾಕೆಂತಂದ್ರೆ ನಾನು ವೈಸ್ ಚಾನ್ಸಲರ್ ನೋಡಿದ್ದೇನೆ, ಸುಮಾರು IAS ಆಫೀಸರ್ಸ್ ನಮ್ಮ ಅಗ್ರಿಕಲ್ಚರ್ ಇಂದ ಬಂದವರು. ಯು ಕ್ಯಾನ್ ಮೇಕ್ ಔಟ್ ದ ಡಿಫರೆನ್ಸ್ ಬಿಟ್ವೀನ್ ದಿ ಅಗ್ರಿಕಲ್ಚರ್ ಗ್ರಾಜುಯೇಟ್ IAS ಅಂಡ್ ನಾನ್ ಅಗ್ರಿಕಲ್ಚರ್ ಗ್ರಾಜುಯೇಟ್ IAS ಅಂತಂದ್ರೆ ಪ್ರಾಬಬ್ಲಿ ದಟ್ಸ್ ಅಫೆಕ್ಷನ್ ಟುವರ್ಡ್ಸ್ ಅಸ್ ಇರ್ಬೋದು ಅಥವಾ ಇಲ್ಲದೆ ಇರ್ಬೋದು. ದ ಮೊಮೆಂಟ್ ನಮ್ದೇನಾದ್ರೂ ಫೈಲು ಅದು ಇದು ಹೋಗಿದ್ರೆ ಟಕ್ ಅಂತ ಪ್ರಯಾರಿಟಿ ಮೇಲೆ ಮಾಡ್ತಕ್ಕಂಥವ್ರು. ಮತ್ತೆ ಸಾಕಷ್ಟು ನಾನು ವಾರಣಾಸಿನಲ್ಲಿದ್ದೆ, ನಮ್ಮ ಒಬ್ಬ ಹಳೆಯ ವಿದ್ಯಾರ್ಥಿಯಲ್ಲಿ DC ಆಗಿತ್ತು, ಅಲ್ಲಿ ನಮ್ಮ ಚಂದ್ರಶೇಖರ್ ಪ್ರೈಮ್ ಮಿನಿಸ್ಟರ್ ಆಗಿದ್ರಲ್ಲ, ಅವರ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ, ಅದು ನಮ್ಮ ಪಾರ್ಕಲ್ಲಿ ಬಲಿಯಾದಲ್ಲಿ. ಸೊ ಅವರ ಒಂದು ಎಫಿಷಿಯನ್ಸಿ ಇದನ್ನ ನೋಡಿ ಈ ವಾಸ್ ಕಾಲ್ಡ್ ಫಾರ್ ದಿ ಪ್ರೈಮ್ ಮಿನಿಸ್ಟರ್ ಇದು ವಾರಣಾಸಿಗೆ ಕರೆದಿದೆ. ಅಂದ್ರೆ ನಮ್ಮಲ್ಲಿ ಈ ಒಂದು ವಾತಾವರಣವೆಲ್ಲ ಹೇಗಿದೆ ಅಂದ್ರೆ ದಟ್ ವಾಸ್ ಅ ಸ್ಟ್ರಾಂಗ್ ಬೇಸ್ ವಿ ಆರ್ ಗೋಯಿಂಗ್ ಟು ಪುಟ್ ಫ್ರಮ್ ದಿಸ್ ಯೂನಿವರ್ಸಿಟಿ. ಹಾಗಾಗಿ ಎಲ್ಲಾ ತರದವರು ಇದ್ದಾರೆ, ಅಂದ್ರೆ ಅವ್ರ ಏಜ್ ಇಂದ ಹಿಡಿದು ಹೈಲಿ ಇಂಟೆಲೆಕ್ಚುಯಲ್ಸ್ ಎಲ್ಲ ಒಳ್ಳೆಯವರು ಇದ್ದಾರೆ. ಈಗ ನಮ್ಗೇನು ಹೆಸರು ಗೊತ್ತೇ ಇಲ್ಲ, ಗುಂಡೆ ಲಕ್ಷ್ಮೀನಾಥ್ ಅಷ್ಟೇ ನಮಗ್ ಗೊತ್ತು, ಫುಲ್ ನೇಮೇ ಗೊತ್ತಿರ್ಲಿಲ್ಲ. ಇವ್ರು ಬರ್ತಾ ಇದ್ದಾರೆ ಅಂದ್ರೆ ಸ್ವಲ್ಪ ನಾವು ಈ ಕಡೆನೇ ಹೋಗ್ತಾ ಇದ್ವಿ, ನೀನು ಎಲ್ಲಿ ಹಿಡ್ಕೊಂಡು ರುಬ್ಬಾಕ್ಬಿಡ್ತಾನೆ ಅಂತ ಹೇಳಿದ್ರೆ. ಸೊ ಹೀಗೆ ಸಾಕಷ್ಟು ಜನ ನಮ್ಗೆ ರುಬ್ಬಿದ್ದಾರೆ. ಆ ರುಬ್ಬಿರೋದ್ರಿಂದ ನಾವು ಒಳ್ಳೊಳ್ಳೆ ಪೊಸಿಷನ್ಸ್ ಹೋಗ್ಲಿಕ್ಕೆ ಒಂದು ಇದು ಆಯ್ತು ಅಂತ ಹೇಳಿ, ತಮ್ಮ ಈ ಕಾರ್ಯಕ್ರಮ ಏನ್ 50 ವರ್ಷಕ್ಕೆ ಮಾಡಿದಿರಿ, ಇವರು ಎರಡು ತಿಂಗಳಿಂದಾನೇ ನನಗೆ ಹೇಳಿದ್ರು ನೀವು ಬರ್ಲೇಬೇಕು. ಇಲ್ಲಪ್ಪ ನಿಮ್ಮ ಒಳ್ಳೆ ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ನಾನು ಈ ಮಧ್ಯೆ ಯಾಕೆ ಬರ್ಬೇಕು, ಇಲ್ಲ ಯು ಎಂಜಾಯ್ ಅಂತ ಹೇಳಿದೆ. ಇಲ್ಲ ಬರ್ಲೇಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಇಟ್ಸ್ ಮೈ ಒಂಥರ ಸೌಭಾಗ್ಯ ಅಂತ ಹೇಳ್ಕೋಬಹುದು. ಯಾಕೆಂತಂದ್ರೆ ಐ ಕುಡ್ ಸಿ ಲಾಟ್ ಆಫ್ ಅವರ್ ಫ್ರೆಂಡ್ಸ್ ರಾದರ್ ದನ್ ದಿ ಸೀನಿಯರ್ಸ್ ಫ್ರೆಂಡ್ಸ್ ಇಲ್ಲಿದ್ದೀರಿ. ಸೊ ಐ ಆಮ್ ಹ್ಯಾಪಿ ದಟ್ ಯು ಹ್ಯಾವ್ ಗಿವನ್ ಮಿ ದಿ ಅಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಮೆನಿ ಕಾಂಗ್ರ್ಯಾಚುಲೇಷನ್ಸ್ ಫಾರ್ ಯುವರ್ 50 years ಅಲ್ಯೂಮ್ನಿ ಸೆಲೆಬ್ರೇಷನ್ಸ್. ಮತ್ತೆ ಬೆಳಗ್ಗೆಯಿಂದ ನಾವು ಬಂದು ಓಡಾಡಿ ತುಂಬ ಎಂಜಾಯ್ ಮಾಡಿದ್ದೀವಿ. ಬಟ್ ದಿಸ್ ಇಸ್ ದ ಟೈಮ್ ವೆನ್ ವಿ ವಾಂಟ್ ಟು ಎಂಟರ್ಟೈನ್ ಆಲ್ ಆಫ್ ಯು ವಿತ್ ಸಮ್ ಮ್ಯೂಸಿಕ್. ಆ್ಯಂಡ್ ಐ ಹ್ಯಾವ್ ಮೈ ಗ್ರೂಪ್ ಆಫ್ ಸಿಂಗರ್ಸ್, ಮೈ ಫ್ರೆಂಡ್ಸ್. I am Geeta Raju. I am connected with a group called Bhule Bisre Geet and Surmilan. These groups are always they are connected with retro Hindi songs, so old Hindi songs. I would like to invite Gurumurthy ji. Gurumurthy ji is a retired engineer, and now he is enjoying music in his retired time and totally involved with music and lots of other things. Very good, Sridhar ji is a very good singer, and
ನಾನೇನು ಹೇಳಬೇಕಾಗಿಲ್ಲ, ಮುಂದೆ ನೀವು ನೋಡ್ಬೋದು, ಯು ವಿಲ್ ಹಿಯರ್ ಹಿಮ್. ಸೊ ಥ್ಯಾಂಕ್ ಯು ವೆರಿ ಮಚ್. ಐ ವಿಲ್ ಸ್ಟಾರ್ಟ್ ವಿತ್ ಅ ಸ್ಮಾಲ್ ಸ್ತೋತ್ರ ಆ್ಯಂಡ್ ದೆನ್ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತಿ ಮೇ ಸದಾ. ಓಂ. ಕವಿಕಾನದ ಶೃಂಗಾರದ ರಸಕಾವ್ಯವಿದೆ ಕಂಚಿನ ಈ ಮಾದರಿ ಏನೇನೋ ತುಂಬಿದೆ. ಹೊಸ ಪ್ರೇಮದ ಕುಡಿಯಲ್ಲಿ ಚಿಗುರಿದೆ, ನೂರಾಸೆಯ ನೆಲೆಯಾಗಿದೆ ಮಧುಚಂದ್ರದ ಮಧುಮೈತ್ರಿಯ ನಿರೀಕ್ಷೆಯಿದೆ. ಕಂಚಿನ ಈ ಮಾತರಿ
ಆಗಿದೆ. ನಿನ್ನ ಸನ್ನೆಯ ಸ್ವಾಗತ ಮರೆಯಲಾರೆ. ಚಂದುಟಿ ಮೇಲಿನ ಊನಗೆ ಮರೆಯಲಾರೆ. ಕಣ್ಣಿನ ಸನ್ನೆಯ ಸ್ವಾಗತ ಮರೆಯಲಾರೆ. ಚಂದುಟಿ ಮೇಲಿನ ಊನಗೆ ಮರೆಯಲಾರೆ. ಅಂಗದ ಹೆಣ್ಣಿನ ನಾಚಿಕೆ ಮರೆಯಲಾರೆ. ಮೌನ ಗೌರಿಯ ಮೋಹನ ಕೈ ಬಿಡಲಾರೆ. ಬಾರೆ ಬಾರೆ ಎಂಗದ ಚೆಲುವಿಯ ತಾರೆ ಒಲವಿನ ಜೀವನ नफरत की दुनिया को छोड़ के प्यार की दुनिया में खुश रहना मेरे यार. इस झूठ की नगरी को तोड़ के नाता जा प्यारे. अमर रहे तेरा प्यार. खुश रहना जब जानवर कोई इंसान को मारे. कहते हैं दुनिया में बहसी उसे सारे. एक जानवर की जान आज इंसानों ने ली है. चुप केळु मेरी साके नगे अದುವೆ ಬಹುಮಾನ. ಹಾಡು ಹಕ್ಕಿಗೆ ಬೇಕೆ ಹಾಡು ಹಕ್ಕಿಗೆ ಬೇಕೆ ಬಿರುದು ಸನ್ಮಾನ. ಎದೆ ತುಂಬಿ ಹಾಡಿದೆನು ಅಂದು ನಾನು. ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ. ಹಾಡುವುದು ಅನಿವಾರ್ಯ ಕರ್ಮ ನನಗೆ. ಕೇಳುವವರಿ ಹರದು ಕೇಳುವವರಿ ಹರದು ನಾ ಬಲ್ಲೆ ಅದರಿಂದ. ಹಾಡುವೆನು ಮೈ ತುಂಬಿ ಎಂದಿನಂತೆ. ಯಾರು ಕಿವಿ ಮುಚ್ಚಿದರು ಯಾರು ಕಿವಿ ಮುಚ್ಚಿದರು ನನಗಿಲ್ಲ ಚಿಂತೆ. ಎದೆ ತುಂಬಿ ಹಾಡಿದೆನು ಅಂದು ನಾನು. ಮುನ್ಸಿಪಾಲ್ಟಿ ಆಳಿನಕ್ಕಿಂತ ಚೊಕ್ಕ ಮಾಡತಿತ್ತ. ಜುಲ್ಪಿ ಬಿಟ್ಟ ಹಿಂದರಿಬ್ಬನ ಬಾಚಿ ಕಟ್ಟಿತ್ತ. ಭರ್ರಂತ ನಡೆಯುವಾಗ ಬಾಬಿ ರಿಬ್ಬನ್ ಹುಡುಗಿ ಹೊಡಿತಿತ್ತ. ಕದುತ್ತ ಹುಡುಗಿ ಕುದುರಿ ನಡಿಗಿ ಹಿಡಿದ ಬರ್ತಿತ್ತ. ಕದುತ್ತ ಹುಡುಗಿ ಕುದುರಿ ನಡಿಗಿ ಹಿಡಿದ ಬರ್ತಿತ್ತ. ಬಣ್ಣದ ಮುಖಕ ಬಡಿದ ಪೌಡರ ಹರ್ಯಾಗಿ ಬರುತ್ತಿತ್ತ. ಹಣಿಗೆ ಹಚ್ಚಿದ ಕುಂಕುಮ ಸಣ್ಣಗೆ ಹಣಿಗೆ ಹಾಕುತ್ತಿತ್ತ. ಬಳಿ ಇಲ್ಲದ ಬಲಗೈಯಂತೂ ಬಣಬಣ ಅಂತಿತ್ತ. ಎಡಗೈಯಾಗ ರಿಸ್ಟ್ ವಾಚ ಬಿಗಿದ ಕುಂತಿತ್ತ. ಕದುತ್ತ ಹುಡುಗಿ ಕುದುರಿ ನಡಿಗಿ ಹಿಡಿದ ಬರ್ತಿತ್ತ.
ಎದತ್ತ ಹುಡುಗಿ ಕುದುರಿ ನದಿಗಿ ಬರ್ತಿತ್ತ. ಇದು ಆ ಹುಡುಗಿ ಬಗ್ಗೆ ವರ್ಣನೆ. ಇನ್ನು ಆ ಹುಡುಗಿ ಬರ್ತಿರ್ಬೇಕಾದ್ರೆ ಎಲ್ಲರ ಪರಿಸ್ಥಿತಿ ಏನಾಗತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾನೆ. ನನ್ನ ಹೆಸರು ಲಕ್ಷ್ಮೀನಾರಾಯಣ ಅಂತ. ನಾನು ಇದೇ ಕ್ಯಾಂಪಸ್ GKVK ಕ್ಯಾಂಪಸ್ಸಿನ 1975-79 ಬ್ಯಾಚಿನ ವಿದ್ಯಾರ್ಥಿಯಾಗಿದ್ದೆ. ಈಗ 75ನೇ ವರ್ಷ ನಾವು ಪಾದಾರ್ಪಣೆ ಮಾಡಿದ ದಿನದಿಂದ 50 ವರ್ಷ ಆಗಿದೆ. ಆ 50 ವರ್ಷದ ಒಂದು ಸುವರ್ಣ ಸಂಭ್ರಮಾಚರಣೆಯನ್ನು ಮಾಡೋದಕ್ಕಾಗಿ ನಾವು ಎಲ್ಲ ಬ್ಯಾಚ್ಮೇಟ್ಸ್ಗಳು, ದೇಶಾದ್ಯಂತ ಇರೋಂಥ ಸಹಪಾಠಿಗಳು, ಅವರ ಕುಟುಂಬ ವರ್ಗದವ್ರ ಜೊತೆ ಇವತ್ತು ಇಲ್ಲಿ ನೆರೆದಿದ್ದೀವಿ. ಇಲ್ಲಿ ನಮ್ಮ ಈ ಗಜೇಬೋ, ಗೋಡಂಬಿ ಮೊಗಸಾಲೆ ಮತ್ತು ಫ್ರೆಂಡ್ಶಿಪ್ ವಾಲ್ ಅಂದರೆ ಸ್ನೇಹಿತರ ಗೋಡೆ, ಮತ್ತು ಇಲ್ಲಿ ಪರ್ಗೋಲ ಲತಾಗ್ರಹವನ್ನು ನಾವು 2020ರಲ್ಲಿ ಜೂನ್ ತಿಂಗಳಲ್ಲಿ ಇದನ್ನು ಕಟ್ಟಿಸಿದ್ದೀವಿ. ನಮ್ಮ ಸ್ನೇಹಿತರೆಲ್ಲ ಉದಾರವಾಗಿ ಕೊಡುಗೆ ನೀಡಿ ಇದನ್ನು ಒಂದು ನಮ್ಮ ಸ್ನೇಹನ ಅಜರಾಮರ ಮಾಡಿದ್ದಾರೆ. ಈ ಅಜರಾಮರ ಮಾಡಿರೋ ಅಂಥ ಒಂದು ಸದವಕಾಶವನ್ನೇ ಉಪಯೋಗಿಸ್ಕೊಂಡು ಇವತ್ತು ಈ ಹಳ್ಳಿಯ ಸೊಗಡಿನ ಜಾತ್ರೆ ಅನ್ನೋ ಒಂದು ಸ್ವರೂಪವನ್ನು ನಮ್ಮ ಈ ಸಂಭ್ರಮಾಚರಣೆಗೆ ಕೊಟ್ಟಿದ್ದೀವಿ. ಈ ಜಾತ್ರೆಯಲ್ಲಿ ನಾವು ಏನೇನು 50 ವರ್ಷದ ಇದನ್ನು ಸ್ನೇಹನ ಸಂಭ್ರಮ ಪಡ್ತಾ ಇದ್ದೀವಿ. ಈ ಜಾತ್ರೆಯಲ್ಲಿ ಪೂರ್ಣ ಮಟ್ಟದ ಜಾತ್ರೆ ಅಲ್ದಿದ್ರೂ ಜಾತ್ರೆಯಲ್ಲಿ ಇರಬಹುದಾದಂಥ ಎಲ್ಲ ವಿಚಾರಗಳು ಮತ್ತು ಅದರ ತತ್ವಗಳು ಮತ್ತು ಆದರ್ಶಗಳು ಇವನ್ನು ನಾವು ಇದರಲ್ಲಿ ಕೊಡಬೇಕು ಅಂತ ಪ್ರಯತ್ನ ಪಟ್ಟಿದ್ದೀವಿ. ಅದರಿಂದಾಗಿ ಜಾತ್ರಾ ತಿನಿಸುಗಳು ಬೆಂಡು, ಬತಾಸು, ಮಂಡಕ್ಕಿ, ಕೋಡ್ಬಳೆ, ಚಕ್ಲಿ, ಬಟಾಣಿ ಇತ್ಯಾದಿ ತಿನಿಸುಗಳನ್ನು ನಾವು ಇಟ್ಟಿದ್ದೀವಿ. ಅದೇ ತರಹ ನಮ್ಮ GKVK ಕ್ಯಾಂಪಸ್ಸಿನ ಮುಖ್ಯ ದ್ವಾರದಿಂದ ಬೆಳಿಗ್ಗೆ 8:30 ನಾವು ನಾದಸ್ವರ ಮತ್ತು ಕೋಲೆ ಬಸವಗಳು, ಟ್ರ್ಯಾಕ್ಟ್ರು, ಟ್ರೈಲರು ಮತ್ತು ಎತ್ತಿನ ಬಂಡಿಗಳ ಜೊತೆ GKVKಯ ಮಹತ್ವ ಮತ್ತು ನಮ್ಮ ಸ್ನೇಹದ ಮಹತ್ವವನ್ನು ಸಾರ್ತಾ ಮೆರವಣಿಗೆ ಬಂದಿದ್ವು. ಇದರಲ್ಲಿ ನಾವು ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಅನ್ನೋ ಹೆಸರು ಕಾರಣಕ್ಕಾಗಿ ಗಾಂಧಿ
ಮೂರ್ತಿಗೆ ಅಲ್ಲಿ ಹಾರವನ್ನು ಹಾಕಿ ನಮ್ಮ ಮೆರವಣಿಗೆನ ಶುರು ಮಾಡಿದ್ವು. ಎಲ್ಲರೂ ಗಾಂಧಿ ಟೋಪಿಯನ್ನು ಧರಿಸಿ ಖಾದಿ ಶಲ್ಯವನ್ನು ಧರಿಸಿ ನಾವು ಮೆರವಣಿಗೆ ಬಂದಿದ್ದು. ಇಲ್ಲಿ ತನಕನೂ ಇದು ನಮ್ಮ ತಲೆ ಮೇಲಿದೆ. ನನ್ನ ಈ ಇದರಲ್ಲಿ ಒಂದು ಅನನ್ಯವಾದ ಒಂದು ವಿಚಾರ ಏನಂತಂದರೆ, ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಅಂತ ಇದನ್ನು ಕರೆದ್ರೂ ಇಲ್ಲಿ ತನಕ ನನ್ನ ನೆನಪಿಗೆ ಬರೋ ಹಾಗೆ 50 ವರ್ಷದಲ್ಲಿ ಈ ಕ್ಯಾಂಪಸ್ ಶುರುವಾದಾಗಿಂದ ಈ ಗಾಂಧಿ ಟೋಪಿಗೆ ಮತ್ತು ಗಾಂಧಿ ಟೋಪಿಯ ಮೂಲಕ ಗಾಂಧಿ ತತ್ವಕ್ಕೆ ಇಂಥ ಮಹತ್ವವನ್ನು ನಾವು ಕಂಡಿರಲಿಲ್ಲ. ಇದು ನಮ್ಮ ಬ್ಯಾಚಿನಲ್ಲೇ ಮೊದಲಾಗಿರೋದ್ರಿಂದ ನಾವು ಒಂದು ಘೋಷಣೆಯನ್ನು ಮಾಡಿದೆವು. ನಾವೇ ಮೊದಲಿಗರು, ನಾವೇ ಬದಲಿಗರು ಅನ್ನೋ ಒಂದು ಘೋಷಣೆನ ನಾವು ಇದು ಮಾಡ್ಕೊಂಡ್ವು. ಹಾಗೆ ನಮ್ಮ ಟ್ಯಾಗ್ ಲೈನು 50 ವರ್ಷದ ಸ್ನೇಹ ಅಂದರೆ ಸುಮ್ಮನೆ ಅಲ್ಲ ಅಂತ ಹೇಳಿ ಆ ಟ್ಯಾಗ್ ಲೈನನ್ನು ನಮ್ಮ ಇದರಲ್ಲಿ ಇಟ್ಕೊಂಡು ಈ ಜಾತ್ರೆಯ ಅಂಗವಾಗಿ ಕೆಲವು ಕ್ರೀಡೆಗಳನ್ನು ಇಟ್ಕೊಂಡಿದ್ವು. ಆ ಕ್ರೀಡೆಗಳು ಈ ಮಳೆಯ ರಾಯನ ಒಂದು ತಾಪತ್ರದಿಂದಾಗಿ ಆ ಜಾತ್ರಾ ಕ್ರೀಡೆಗಳನ್ನು ಕ್ಯಾನ್ಸಲ್ ಮಾಡಬೇಕಾಗಿ ಬಂತು. ಆದರೆ ಸಂಗೀತ ಕಾರ್ಯಕ್ರಮ ಮತ್ತು ಸ್ಕಿಟ್ಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಮ್ಮ ಆಡಿಟೋರಿಯಮಲ್ಲಿ ನಡೆಸ್ಕೊಂಡು ಬಂದಿದ್ದೀವಿ. ಬೆಳಿಗ್ಗೆನೂ ನಾವು ತಿಂಡಿಯನ್ನು ಎತ್ನಿಕ್ ಟೇಸ್ಟ್ ಅಂದರೆ ಗ್ರಾಮೀಣ ಸೊಗಡು ಇರೋ ಅಂಥ ಇದನ್ನು ಇಟ್ಕೊಂಡ ಹಾಗೆ ಮಧ್ಯಾಹ್ನದ ಊಟನೂ ಗ್ರಾಮೀಣ ಸೊಗಡಿನ ಊಟ. ಈಗ ಜಾತ್ರಾ ಸೊಗಡಿನ ಎಲ್ಲ ಸುಮಾರು ಒಂದು 50ರಿಂದ 60 ನಾವು ಸಣ್ಣ ಮಕ್ಕಳಿದ್ದಾಗ ತಿಂತಿದ್ದಂಥ ಆಲ್ಕೋವಾ, ನಿಂಬೆಹುಳಿ ಪೆಪ್ಪರ್ಮೆಂಟು, ಲಾಲಿಪಪ್ಗಳು, ಶಿಲ್ಪಿಗಳು ಮತ್ತು ವಾಟ್ ಯು ಕಾಲ್ ಬ್ಯಾಟ್ರಿ, ಸಣ್ಣ ಜಾತ್ರೆಯಲ್ಲಿ ಎಲ್ಲ ಗ್ರಾಮೀಣ ಜನತೆ ಕೊಳ್ಳಕೊಂಡಿರೋಂಥ ಜಾತ್ರೆ ಸಾಮಾನುಗಳನ್ನೆಲ್ಲದನ್ನು ಅಲ್ಲಿ ಇಟ್ಟಿದ್ದೀವಿ. ಆಮೇಲೆ ಎಲ್ಲ ಸುಮಾರು 130 ಬ್ಯಾಚ್ಮೇಟ್ಗಳು ನಮ್ಮವರು ಇವತ್ತು ಬಂದಿದ್ದಾರೆ ಅವರ ಕುಟುಂಬ ವರ್ಗದವ್ರ ಜೊತೆ. ನಮ್ಮಲ್ಲಿ 46 ಜನ ತೀರೋಗಿದ್ದಾರೆ. 250 ಜನದಲ್ಲಿ ಆಲ್ಮೋಸ್ಟ್ 14 ವರ್ಷ. ನಮಗೆ ಈಗಾಗಲೇ 68 ವರ್ಷ ಆಗಿರೋದ್ರಿಂದ ಎಲ್ಲರೂ ಇದೊಂದನ್ನು ಸಂಭ್ರಮದಿಂದ ಆಚರಿಸ್ತಿದ್ದಾರೆ. ಮುಂದೆ ನಮ್ಮ ಈ ಸಂಭ್ರಮನ ಮುಂದುವರಿಸಬೇಕು ಅನ್ನೋ ಒಂದು ಇಚ್ಛಾಶಕ್ತಿ ನಮ್ಮಲ್ಲೆಲ್ಲರಲ್ಲೂ ಇದೆ. I am Professor Chinnaswamy, retired in the year 2020. I studied at this college and the University of Agriculture Sciences, Bangalore. Joined in the year 1975, and we are completing 2025 means 50 years of life in the academic career. I worked as a professor in the university and enjoyed the services that has been given to the university, and we have built the university and we are loyal to the university for the academic programs and research area and development and also extension activities. Not only for the students' activity but also for the welfare of the women, we have done a lot of work. And during my career I worked in the area of sericulture, wherein we are funded by Swiss Development Corporation to the extent of 50 lakhs rupees, and we organized a national seminar on sericulture for sustainability and also a national workshop on sustainable sericulture program. We are developed a technology called UAS Seri Suvarna technology for the benefit of silkworm rearing and also developing the mulberry culture. This is how we have contributed a lot, and also developed a skill development center at the University of Agriculture Sciences under the special component scheme, which has come up in a big way in the university. And we brought a lot of funds to this university for the development of SC/ST students and also for general students. We are equipped the library with a lot of books, especially for the competitive examinations. Now we all batchmates are united today, our so-called reunion, to commemorate the 50 years of our joining this university, great university, which has got a lot of laurels to the credits in terms of developing a varieties, ragi, paddy and pigeon pea. So all the more the development of this campus has taken a long big leap for the welfare of the students' activity, and the structure where I am standing is built by our own batchmates by contributing to the so-called Godambi Mogasale, the cashew structure, which consisting of a hall for the students' activity and a friendship hall and a pergola to commemorate this. Now today we are, our Vice Chancellor Dr. Suresha has inaugurated the commemorative of reunion of this plaque,
for the benefit of everybody. And this is the place where the cashew has grown extensively during the year 1975. We are proud to be a student, graduate, faculty and administrator at this university. We thank the university for all the activities and support that they are given for the welfare. Thank you for all the batchmates. Thank you. Hello, I am Partha Sarathi, first batch student in this campus. When we came here, we were very ignorant in a way. We were very new to this whole place. We had to it was adventurous time when we came here because even for having a cup of coffee, we had to go all the way to the main road about 2 kilometers away, and we spent our time it was very fun meeting all the new people from different districts, some of them even outside the state as well, and it was quite an experience for me individually living in the hostel here. The food itself was quite different from what we were used to at home, but we got used to over a period of time. We remember spending weekends going around this campus, going around the cashew trees, coming back in the evening, late in the evening, and then sometimes going out of this campus during the weekends, having trouble returning here because the communication, the transport was not so good. We had to take what we used to call as red board buses from the inside the city to come here. It was outside the city at that time. We never imagined that at one day we see this kind of a highway and a metro and a flyover will come in our lifetime. That is what has happened when we go there to the main road and see what used to be large trees, a canopy covering the entire road. Now it's gone. The canopy is now the metro and the flyover. So today it is a get together of our batchmates. Many of them we have not seen them or met them for the last 50 years. So we are meeting them again now. So it's a good experience, good meeting some of them whom we were not in touch, but we got that opportunity today. So I myself have benefited from this. I went on to go out of this campus with a degree, and then I could get my postgraduate degrees in agriculture economics from Tamil Nadu Agriculture University, and later on from IIM Bangalore, my MBA program. So I have worked in several countries for a period of time doing consulting work in the field of financial inclusion and microfinance, covering Asia, Pacific and African countries. So it has been a long journey. Now returning after completing 50 years has been a nice experience. Some of our family members were also here today. They were also able to enjoy, see the greenery, see the entire campus. They did not expect such a campus exists within our own city. So it's a nice experience, and I thank all the members of our batch who have come here and those who are missing this event. I wish them all the best in the coming years as well. Thank you very much. Bye. I had few more seconds since our person recording this has gone away, so I continue to talk here for a few more minutes maybe. Today weather also is nice. It rained in the earlier, but since we are in July, it's middle of rainy season. It's green all around. So it has been a nice experience. I wish all my batchmates all the very best.
Games. Two games of play. Is play the games stand up.